ಶಿವಕುಮಾರ್ ಅವರು ತಮ್ಮ IAS ಪರೀಕ್ಷೆಯ ಒಂದು ಅನುಭವ ಹಾಗೂ ಈಗಾಗಲೇ IAS ಪರೀಕ್ಷೆ ಬರೆದವರು ಆಗಿರ್ತಾರೆ, ಜೊತೆಗೆ IAS ಪರೀಕ್ಷೆ ಬರೆಯೋರು ಕೂಡ IAS ಪರೀಕ್ಷೆ ಬರೆಯುವವರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ದಾರಂತ. ಮತ್ತೆ ಜೊತೆಗೆ ಅವ್ರ ಯೂಟ್ಯೂಬ್ ಚಾನಲ್ ಅದ. ಹಾಗಾಗಿ ಈ ಎಲ್ಲ ತಮ್ಮ ಜೀವನದ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡು ಮತ್ತೆ ಹೆಮ್ಮೆಯ ವಿಷಯ ಅಂದ್ರೆ ಈಗ ಹೇಳಿದ್ರಿಂದ ಅವರು ನಮ್ಮ ಶಾಲೆಯ ವಿದ್ಯಾರ್ಥಿನಿ ಆಗಿದ್ದು ಫಸ್ಟ್ ನಮ್ದು ಏನು 1 to 8 ತನಕ ನಮ್ಮ ಊರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಇತ್ತಲ್ಲ, ಆಮೇಲೆ ಹೈಸ್ಕೂಲ್ ಸ್ಟಾರ್ಟ್ ಆಯಿತು. ಅದು ಹೈಸ್ಕೂಲ್ದೇ ಫಸ್ಟ್ ಏನು ಸ್ಟಾರ್ಟ್ ಆಯ್ತಲ್ಲ ಅದು ಸ್ಟೂಡೆಂಟ್ ನಾನು. ಅಲ್ಲಿಂದ ನಮ್ದು 8, 9, 10 ಅಲ್ಲಿ ಯಾವುದು ವೀರಭದ್ರೇಶ್ವರ ಟೆಂಪಲ್ ಇದೆಯಲ್ಲ, ಆ ಟೆಂಪಲ್ ಹತ್ರ ಇತ್ತಲ್ಲ ಅಲ್ಲಿ. ಆಮೇಲೆ ಅದು ನಮ್ಮ ಬ್ಯಾಚ್ ಆದಮೇಲೆ ನೆಕ್ಸ್ಟ್ ಇದು ಸ್ಟಾರ್ಟ್ ಆಯಿತು. ಅದು ಸ್ಟೂಡೆಂಟ್ ನಾನು, ಆ ಬ್ಯಾಚ್ ಸ್ಟೂಡೆಂಟು. ನಾನು 1 to 10th ನಮ್ಮೂರಲ್ಲಿ ಓದಿದ್ದೀನಿ, ಇಲ್ಲೇ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ. 1 to 8 ತನಕ ನಮ್ಮ ಟೀಚರ್ಸ್ ಇದ್ದರು. ಆಮೇಲೆ 8 ಇಲ್ಲಿ 1 to 7 ತನಕ ಟೀಚರ್ ಇದ್ದರು. ಆಮೇಲೆ 8, 9, 10 ಇತ್ತಲ್ಲ, ಅಲ್ಲಿ ರೆಡ್ಡಿ ಸರ್ ಅಂತ ಕೇಳಿದಾರ. ರೆಡ್ಡಿ ಸರ್ ರೆಡ್ಡಿ ಸರ್ ಅಂತೇಳಿ ನಮ್ಮೂರಲ್ಲಿ ನಮ್ಮ ಹೈಸ್ಕೂಲಲ್ಲಿ ಫಸ್ಟ್ ಟೀಚರ್ ಅಂದ್ರೆ ಅವರೇ. ಅವರು ಒಬ್ಬರೇ ನಮಗೆ 3 years ಇದ್ದಿದ್ರು. ಆಮೇಲೆ ಒಬ್ಬರು ಮುಲ್ಲಾ ಸರ್ ಅಂತ ಒಬ್ಬರು ಬಂದರು. ಅವರು 8th, 9th ಅಷ್ಟು ಯಾರೂ ಇರಲಿಲ್ಲ. ಆದರೆ ನಾವು ಹೈಸ್ಕೂಲು ಜಸ್ಟ್ ಒಬ್ಬರು ಟೀಚರ್ಲಿಂದ ಕಂಪ್ಲೀಟ್ ಮಾಡಿದ್ದೆ ನಾವು. ಆಮೇಲೆ ಪ್ರೈಮರಿ ಟೀಚರ್ ಪಾಟೀಲ್ ಸರ್ ಗೊತ್ತಿರ್ತಾರೆ ಎಲ್ರಿಗೂ. ಅವ್ರು ಸೈನ್ಸು ಅವರೊಂದು ಸ್ವಲ್ಪ ದಿನ ಬಂದು ಹೇಳಿದ್ರು. ಆಮೇಲೆ ಬೇರೆದವರೆಲ್ಲ ಬಂದು ಹೇಳಿ ನಮ್ದು ಹೈಸ್ಕೂಲ್ ಮುಗೀತು. ನಾ ಇವತ್ತು ಏನಂತಂದ್ರೆ ಜಸ್ಟ್ ಒಂದು 15-20 ನಿಮಿಷ ಏನು ಮಾತಾಡ್ತೀನಿಲ್ಲ, ಇದರಲ್ಲಿ ಯಾವುದೇ ವೇಸ್ಟನ್ನು ನಾ ಮಾತಾಡಲ್ಲ. ಜಸ್ಟ್ ನಿಮಗೆ ಇದನ್ನ ಏನು ಹೇಳ್ತೀನಿಲ್ಲ, ಇದು ಕರೆಕ್ಟಾಗಿ ನಿಮ್ಮ ಮನಸ್ಸಿನಲ್ಲಿ ತಗೊಳ್ಳಿ, ಇದನ್ನ ನೆನ್ಪಿಟ್ಕೊಳ್ಳಿ. ಇದು ನಾ ಹೇಳ್ತಿಲ್ಲ, ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡುತ್ತೆ. ಯಾಕಂದ್ರೆ ಆ ಥರ ನಾನು ಫೇಸ್ ಮಾಡಿದ್ದೀನಿ. ನಾನು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದ್ಬಿಟ್ಟು ಏನೇನು ಪ್ರಾಬ್ಲಮ್ ಆಗಿರುತ್ತೆ, ಏನೇನಿಲ್ಲ ಅದನ್ನು ನಾ ಫೇಸ್ ಮಾಡಿರೋದು ನಿಮ್ಮ ಸ್ಟೂಡೆಂಟಿಗೆ, ನಮ್ಮ ಊರು ಹುಡುಗರಿಗೂ, ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಆಗ್ಬಾರ್ದು ಅನ್ನೋಗೋಸ್ಕರ ನಾ ಇವತ್ತು ಹೇಳೋಕ್ಕೆ ನಾವು ಬಂದಿದೆ. ಫ್ಯೂಚರ್ ಡಿಸೈಡ್ ಮಾಡೋದು ಯಾವ್ದು ಗೊತ್ತಾ? 1 to 10th ಏನು ಸ್ಟಡಿ ಮಾಡಿರ್ತಾರಲ್ಲ ಅದೇ ನೀವು ಫ್ಯೂಚರ್ ಡಿಸೈಡ್ ಮಾಡೋದು. ನೀವು ನೆಕ್ಸ್ಟ್ ಪಿ ಯು ಸಿ ಡಿಗ್ರಿ PG ಮಾಡಿರಿ, PhD ಮಾಡಿ, ಅದು ಡಿಸೈಡ್ ಮಾಡಲ್ಲ. ಯಾಕಂದ್ರೆ 1 to 10th ಏನಿರುತ್ತಲ್ಲ ಬೇಸಿಕ್ ಭಾಳ ಇಂಪಾರ್ಟೆಂಟು. ನೀವು ಪ್ರತಿಯೊಂದು ಸ್ಟಡಿ ಏನು 1 to 10th ಏನಿರುತ್ತಲ್ಲ ಎಲ್ಲ ಸಬ್ಜೆಕ್ಟ್ ಓದ್ತೀರಿ, ಹೌದಾ? ಎಲ್ಲ ಓದ್ತಿರುತ್ತಲ್ಲ, ಹಿಂದಿನೂ ಇರುತ್ತೆ, ಇಂಗ್ಲೀಷು ಇರುತ್ತೆ, ಆಮೇಲೆ ಮ್ಯಾಥ್ಸು, ಸೈನ್ಸು ಎಲ್ಲನೂ ಇರುತ್ತೆ. ಇದು ಬೇಸಿಕ್ 1 to 10th ಇರುತ್ತಲ್ಲ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗಳು ಹೋಗ್ತಿದ್ರು ಇದ್ರ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಇದ್ರದ್ದೇ ಎಕ್ಸ್ಟೆನ್ಷನ್ ಇರುತ್ತೆ. ಕಾನ್ಸ್ಟಿಟ್ಯೂಷನ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ, AI ಇದೆಯಲ್ಲ, ಅದು ಕೂಡ ಈಗ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಆ್ಯಡ್ ಮಾಡ್ಬೇಕಂತ ಒಂದು ಏನೋ ಇದಾಗಿದೆ. ಆಗಿದೆ ಸರ್? ಅದನ್ನಾಗಿದೆನಾ? ಏನೋ ಇದೆನಾ? ಅದನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಇವಾಗ ನೆಕ್ಸ್ಟ್ ಜನ್ರೇಷನ್, ನಿಮ್ಮ Gen Alpha ಜನ್ರೇಷನ್ ನಿಮ್ಮದು. ಈಗ ಜನ್ಜಿ ಪ್ರೊಟೆಸ್ಟ್ ಮಾಡಿದ್ರಲ್ಲ, ನೀವು ನ್ಯೂಸ್ ನೋಡ್ತೀರಾ? ಡೆಲ್ಲಿನಲ್ಲಿ ಆಯ್ತಲ್ಲ, ಆ ಥರ ನೀವು Gen Alpha. ನೀವು ಏನು ಗೊತ್ತಾ, ನಮ್ಗಿಂತ ಸಿಕ್ಕಾಪಟ್ಟೆ ಸ್ಪೀಡ್ ಇರುತ್ತೆ, ಅಷ್ಟೇ ಶಾರ್ಪ್ ಇರುತ್ತೆ. ಜಸ್ಟ್ ನಿಮಗೆ ಒಂದು ಕರೆಕ್ಟ್ ವೇಸು, ಗೈಡೆನ್ಸು, ಆಮೇಲೆ ಪೇರೆಂಟ್ಸ್ ಸಪೋರ್ಟು, ಒಂದು ಜಸ್ಟ್ ದಾರಿ ತೋರಿಸ್ಬೇಕು ನಿಮ್ಗೆ ಅಷ್ಟೇ. ಓಕೆನಾ? ನಾ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ನೀವು 1 to 10th ಏನು ಓದ್ತಿರಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಓದಿ, ಎಲ್ಲ ಸಬ್ಜೆಕ್ಟು ಪರ್ಫೆಕ್ಟಾಗಿ, ಅದೇ ನಿಮ್ಮ ಲೈಫ್ ಡಿಸೈಡ್ ಮಾಡೋದು. ಆಮೇಲೆ 8, 9, 10th ಏನಿದ್ದಿರಲ್ಲ, ನೀವು ಇದ್ದಿರಲ್ಲ, ಇವೆಲ್ಲ 9th, 10th ಅಲ್ಲ ಸರ್, ಆ 9th, 10th ಸಿಲೆಬಸ್ ಇಲ್ಲ, ಪರ್ಫೆಕ್ಟ್ ಓದ್ರಿ ನೀವು. ಯಾವುದೇ ತಲೆ ಕೆಡ್ಸ್ಕೊಬೇಡ್ರಿ. ಪೇರೆಂಟ್ಸ್ ನಂಗೆ ಗೊತ್ತು, ಹಳ್ಳಿನಲ್ಲೇ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡ್ಬಿಟ್ಟು ಅದು ಇದು ಏನೋ ಇರುತ್ತೆ, ನನಗೂ ಎವ್ರಿಥಿಂಗ್ ಗೊತ್ತು ಇರುತ್ತೆ. ಕೆಲವರು ಹೆಣ್ಮಕ್ಳಿಗೆ ಶಾಲೆ ಕಳ್ಸೋಕ್ಕೂ ಇದು ಮಾಡ್ತಾರೆ, ಲಗ್ನ ಮಾಡಬೇಕು ಅಂತ ಇರ್ತೈತಿ. ಅಪ್ಪ ಏನೋ ಕುಡಿದು ಬಂದು ಜಗಳ ಆಡ್ತಾನೆ, ಇಲ್ಲಾಂದ್ರೆ ಯಾರೋ ಬಂದು ಕೆಲ್ಸಕ್ಕೆ ಹೋಗ್ತಾನೆ. ಈ ಥರ ಎವ್ರಿ ಹಳ್ಳಿನಲ್ಲಿ, ಎಲ್ಲ ಕಡೆ ಹಳ್ಳಿನಲ್ಲಿ ಇದೇ ಪ್ರಾಬ್ಲಮ್ ಇದ್ದೇ ಇರೋದು. ಆಮೇಲೆ ಅಕ್ಕಪಕ್ಕದವ್ರು ಅದು ಇದು ಈ ಜಗಳ ಅದು ಇದು ಕಾಮನ್ ಆಗಿರುತ್ತೆ. ನೀವು ಫಸ್ಟ್ ಏನು ಗೊತ್ತಾ, ಏನೇ ಆಗಲಿ, ನಮ್ಮದು ಅದೇ ಸಿಚುವೇಶನ್ ಇತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಏನೇ ಆಗಲಿ, ಯಾರು ಜಗಳ ಆಡಲಿ, ಏನು ಮಾಡಲಿ, ಹೊಡೆದಾಳಿ, ಸಾಯಿಲಿ, ತಲೆ ಕೆಡಿಸ್ಕೋಬೇಡಿ. ಯಾಕೆ ಗೊತ್ತಾ, ಅವೆಲ್ಲ ಟೆಂಪ್ರರಿ. ಈಗ ಜಗಳ ಆಡ್ತಿದ್ರೆ ಎಷ್ಟು ದಿನ ಜಗಳ ಆಡ್ತಾರೆ ಅವರು? ಎಷ್ಟು ದಿನ ಆಡ್ತಾರೆ ಹೇಳಿ? ಒಬ್ಬರು ಸತ್ತರಂದ್ರೆ ಎಷ್ಟು ದಿನ ಆಳ್ತಾರೆ ಅವರು? 1 ದಿನ ಆಳ್ಬೋದು, 2 ದಿನ ಆಳ್ಬೋದು. ಇವೆಲ್ಲ ಟೆಂಪ್ರರಿ. ನಿಮ್ಗೆ ಕಷ್ಟ ಇದೆಯಲ್ಲಪ್ಪ, ಇವತ್ತು ನಿಮ್ಗೆ ಊಟ ಸಿಗ್ತಲ್ಲ, ಎಷ್ಟು ದಿನ ಸಿಗಲ್ಲ ನಿಮ್ಗೆ ಊಟ? 1-2 ದಿನ ಸಿಗಲ್ಲ, ಒಂದಿನ ಎಂಡ್ ಆಗುತ್ತೆ. ಅಂದ್ರೆ ಇವು ಏನು ಕಷ್ಟಗಳು ಇರುತ್ತೆ ಅಲ್ಲ, ಇವತ್ತು ಹೇಳೋದು ಕರೆಕ್ಟಾಗಿ ಕೇಳಿ, ಇದು ಲೈಫ್ ಇದಾಗುತ್ತೆ ನೋಡಿ. ಯಾಕಂದ್ರೆ ನಾನು ಬೆಂಗಳೂರಿನಲ್ಲಿ ಇರ್ತೀನಿ. ಈಗ ನಾವು ಒಂದು ಕೋಚಿಂಗ್ ಸೆಂಟರ್ ಓನಾಗಿ ಮಾಡಿದ್ದೀನಿ, FTS ಅಕಾಡೆಮಿ ಅಂತೇಳಿ. ನೀವು ಯೂಟ್ಯೂಬ್ನಲ್ಲಿ ಬೇಕಾದರೆ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇವೆಲ್ಲ ಏನು ಕಷ್ಟಗಳೆಲ್ಲ ಏನು ಟೆಂಪ್ರರಿ ಲೈಫ್. ಇವು ಏನೇ ಆಗಲಿ, ಮನೆಯಾಗಿನ ಪ್ರಾಬ್ಲಮ್ ಆಗಿರ್ಬೋದು, ಔಟ್ಸೈಡ್ ಪ್ರಾಬ್ಲಮ್ ಆಗಿರ್ಬೋದು, ಎವ್ರಿಥಿಂಗ್ ಎಲ್ಲ ಟೆಂಪ್ರರಿ. ಅದಕ್ಕೆ ನಮ್ಮದು ಫೋಕಸ್ ಏನಿರಬೇಕು, ಸ್ಟಡೀಸ್ ಮೇಲೆ ಇರಬೇಕು. ಈ ಶಿಕ್ಷಣ ಅನ್ನೋದು ಹೆಂಗಿದೆ ಅಂತಂದ್ರೆ, ನಾವು ಹೆಂಗೆ ಬದುಕಬೇಕು, ಹೆಂಗಿರಬೇಕು, ನಮ್ಮ ಫ್ಯಾಮಿಲಿ ಸ್ಟ್ಯಾಂಡ್ ಮಾಡೋದು ಶಿಕ್ಷಣನೇ.
ನಾವು ಹೆಂಗೆ ಸಮಾಜದಲ್ಲಿ ಬದುಕಬೇಕು, ಹೆಂಗೆ ಲೈಫ್ ಲೀಡ್ ಮಾಡ್ಬೇಕು ಅನ್ನೋದು ಎಲ್ಲ ಕಲಿಸ್ಕೊಡೋದು ಶಿಕ್ಷಣನೇ. ಸ್ಟಡೀಸ್ ಈಸ್ ದ ಮೇನ್ ಇಂಪಾರ್ಟೆಂಟ್. ಎವ್ರಿಥಿಂಗ್ ನಿಮ್ಗೆ ಜೀವನಕ್ಕೆ ಹೆಂಗೆ ಮಾಡಬೇಕು ಅಂತ ಇರುತ್ತೆ. ಜಾಬ್ ಆಗಲಿಲ್ಲ ಅಂದರೆ ನಿಮ್ಮ ತಲೆ ಓಡಿಸಿ ಬೇರೆ ಒಂದು ಕಂಪ್ನಿ ಅಥವಾ ಏನೋ ಸಮಥಿಂಗ್ ಮಾಡೋಕ್ಕೂ ಹೆಲ್ಪ್ ಮಾಡೋದು ಶಿಕ್ಷಣನೇ. ನಿಮ್ಮ ಕೃಷಿ ಇದನ್ನ, ನಿಮ್ಮ ಅಗ್ರಿಕಲ್ಚರ್ ನೀವು ಚೆನ್ನಾಗಿ ಓದಿ ನಾಲೆಜ್ ತೆಕ್ಕೊಂತಿದ್ದು ತಿಳ್ಕೊಪ್ಪ. ಏನೋ ಒಂದು ಟೆಕ್ನಾಲಜಿ ಯೂಸ್ ಮಾಡ್ತೀವಿ. 1 ಎಕರೆನಲ್ಲಿ ಅವರು ನಮ್ಮ ಅಪ್ಪ ಅಮ್ಮ 2 ಚೀಲ ಬೆಳೆದು ನಾವು 3-4 ಚೀಲ ಬೆಳೆಯೋದು ಟೆಕ್ನಾಲಜಿನ ಇದು 10 ಚೀಲ ಬೆಳೆಬೋದು ಟೆಕ್ನಾಲಜಿ. ಈಗ ಲೇಬರ್ ಸಿಗ್ತಾಯಿಲ್ಲ, ಒಬ್ಬರಿಬ್ಬರು ಸಿಕ್ಕಿದ್ರೆ ನೀವು ಒಬ್ಬರೇ ಕೂತು ಎಲ್ಲ ಟೆಕ್ನಾಲಜಿ ಯೂಸ್ ಮಾಡಿ ಮಾಡ್ಬೋದು. ಈ ಥರ ಬರ್ತದೆ. ಅದಕ್ಕೆ ಶಿಕ್ಷಣ ಇಂಪಾರ್ಟೆಂಟ್. ನಾ ಫಸ್ಟ್ ಪಾಯಿಂಟ್ ನಂದು ಏನಂತಂದ್ರೆ, ಫಸ್ಟ್ 1 to 10th ಏನಿರುತ್ತಲ್ಲ ಪರ್ಫೆಕ್ಟ್ ಓದಿ. ಈಗ 9th 10th ಇದ್ದಿರಲ್ಲ, ಪರ್ಫೆಕ್ಟ್ ಎಲ್ಲ ಸಬ್ಜೆಕ್ಟ್ ಪರ್ಫೆಕ್ಟ್ ಓದ್ಬೇಕು ನೀವು. ಯಾವುದೂ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಯಾರೋ ಒಬ್ಬರು ಬರೀ ಮ್ಯಾಥ್ಸ್ ಅಂತಲ್ಲ, ಸೋಷಿಯಾಲಜಿನೇ ಓದ್ಬೇಕಂತಲ್ಲ, ಹಿಸ್ಟ್ರಿನೇ ಓದ್ಬೇಕಂತಲ್ಲ, ಎಲ್ಲ ಸಬ್ಜೆಕ್ಟ್ಗಳು ಪರ್ಫೆಕ್ಟ್ ಓದಬೇಕು. ಓಕೆನಾ? ಪರ್ಫೆಕ್ಟ್ ಓದ್ತೀರಾ? ಅದು ಫಸ್ಟ್. ಸೆಕೆಂಡ್ ಏನು ಗೊತ್ತಾ, ನೀವು ನೆಕ್ಸ್ಟ್ 10th ಆದಮೇಲೆ ಸೂಪರ್ ಇದೆ. ನೀವು ಸುಟ್ಟಿದ್ದಾಗ ಯಾಕೆ ಬಂದು ಯೂಸ್ ಮಾಡ್ಕೊಬಾರ್ದು? ಯಾರು ರಿಸ್ಟ್ರಿಕ್ಷನ್ ಇಲ್ಲಲ್ಲ ಸರ್ ಅಲ್ಲಿ. ಯಾರು ಬೇಕಾದ್ರೂ ಓದ್ಬೋದಲ್ಲ, ಅಲ್ಲಿ ಬಂದು ಹೋದ್ರಿ. ಹಾಂ, ಊರಾಗ ಅದಾವ. ಕಟ್ಟಿ ಬಿಡ್ರಿ ನೀವು. ಅದು ಕಟ್ಟಿ ಏನು ಗೊತ್ತಾ, ಈಗ ಎಲ್ಲ ಕಡೆ ಇರುತ್ತೆ. ಇದು ಯಾಕೆ ಹೇಳ್ತದೀನಿ ಅಂತಂದ್ರೆ, ನಮ್ಮೂರು ಹುಡುಗರಿಗೆ ಯಾಕೆ ಹೇಳ್ತದೀನಿ ಅಂದರೆ, ನಮ್ಮದು ಸರೌಂಡಿಂಗ್ ಇದೇ ಇಷ್ಟೇ ದುನಿಯಲ್ಲ. ಚುಂಚೋಳಿ ಬಿಟ್ಟು ನಮ್ಮ ಹಸಿರುಗುಂಡಿಗೆ ಚುಂಚೋಳಿ ಲಾಸ್ಟಿಗೆ ಬಿಟ್ಟರೆ ಕಲಬುರ್ಗಿನೇ ಎಷ್ಟೇ ದುನಿಯಲ್ಲ. ಇದ್ರಕ್ಕಿಂತ ನಿಮ್ಮ ಏಜಿನವರೇ ಸಿಕ್ಕಾಪಟ್ಟಿ ಸ್ಪೀಡ್ ಅದ. ಅದು ಬೆಂಗಳೂರು ಸೈಡ್ ಸುತ್ತ ಹಳ್ಳಿದವರು ಬರ್ರಿ, ಅವರು ಗೌರ್ಮೆಂಟ್ ಸ್ಕೂಲ್ನಾಗೆ ಓದೋರು ಪ್ರೈವೇಟ್ನಾಗೆ ಇರ್ತಾರೆ. ಅವ್ರ ಜೊತೆ ಕಾಂಪಿಟೇಟ್ ಮಾಡ್ಬೇಕಾಯ್ತು. ನಾ ಸ್ಕೂಲ್ನಲ್ಲಿ ಓದೋ ಟೈಮಿಗೆ ನಮ್ಗೆ ಇದೇ ಒಂದು ಜಗತ್ತಾಗಿಬಿಟ್ಟಿತ್ತು. ಇದೇ ಎಷ್ಟೇ ಸಾಕು. ಅಕ್ಕಪಕ್ಕದ 94 ಇದು 50 ತೆಗ್ದಾನ, 55 ನಾನೇ ಟಾಪರ್ ಆಯ್ತು ಅಷ್ಟೇ. ಚೆನ್ನಾಗಿ ಮಾಡಿದ್ದೀನಿ ಸಾಕು. ಈ ಸಿಕ್ಕಾಪಟ್ಟಿ ದೊಡ್ಡದಿದೆ. ಆ ಹುಡುಗರಿಗೆ ಕಾಂಪಿಟೇಟ್ ಮಾಡ್ಬೇಕು ನೀವು. ನಿಮ್ಮ ಜನ್ರೇಷನ್ ಇದೆಲ್ಲ, ನಿಮ್ದು ಜನ್ ಅಲ್ಫಾ, ನೀವು ಜನ್ರೇಷನ್ನು ಸಿಕ್ಕಾಪಟ್ಟಿ ಸ್ಪೀಡ್ ಇದ್ದಾರೆ. ಅವ್ರಿಗೆ ಕಾಂಪಿಟೇಟ್ ಮಾಡ್ಬೇಕಂದ್ರೆ ನೀವು ಓದಬೇಕಿಲ್ಲ, ಟೆಕ್ನಾಲಜಿನೂ ಕಲಿಬೇಕು. ನೀವು ಕಲೀರಿ, ಮೊಬೈಲ್ ಯೂಸ್ ಮಾಡಿ. ಅಂದ್ರೆ ರೀಲ್ಸ್ ಅದು ಮಾಡಬೇಡಿ ಜಾಸ್ತಿ. ಇವಾಗ 10th ಆಗೋತನ ಏನು ಮಾಡಬೇಡಿ, 10th PUC ತನಕ ಏನೋ ಮೊಬೈಲ್ ಜಾಸ್ತಿ ಯೂಸ್ ಮಾಡಿ. ಬಟ್ ಕ್ಲಾಸ್ ಕೇಳಕ್ಕೆ ಯೂಸ್ ಮಾಡಿರಿ, ಬೇಡ ಅಂತ ನಾವು. ಬಟ್ ಏನೋ ಅವ್ರ ಜೊತೆ ನೀವು ಕಾಂಪಿಟೇಟ್ ಮಾಡ್ಬೇಕಿತ್ತಂದ್ರೆ ನೀವು ಆ ಲೆವೆಲಿಗೆ ಡೆವಲಪ್ ಆಗಬೇಕಾಯ್ತು. ಹಳ್ಳಿನಲ್ಲಿ ಇರಲ್ಲ. ಇಷ್ಟೇ ಒಂದು 3-4 ಹಳ್ಳಿಗಳು, 3-4 ಊರುಗಳು, ಅಲ್ಲಿ ಜನನ ಮರ್ಪಳಿದಾಗ ಯಾರೋ 90 ತೆಗ್ದಾನಪ್ಪ, ನಮ್ಮ ಹುಡುಗ 92 ತೆಗ್ದಾನ, ನಮ್ಮ ಹುಡುಗ ಚಾಣೆ ಇದಾನಂತ. ಅಷ್ಟೇ ಅಲ್ಲ, ಇದು ಅಷ್ಟೇ ಅಲ್ಲ. ಕರ್ನಾಟಕ ದೊಡ್ಡದೈತೆ, ಇಂಡಿಯಾ ಭಾಳ ದೊಡ್ಡದು. ಓಕೆನಾ? ಸೆಕೆಂಡ್ ಏನು ಗೊತ್ತಾ, ನೀವು ನೆಕ್ಸ್ಟ್ 10th ಆದಮೇಲೆ ನಿಮ್ಗೆ ಆರ್ಟ್ಸು ಎಲ್ಲ ಹೇಳ್ತೀನಿ, ಏನೇನು ಇರುತ್ತೆ ಅಂತೇಳಿ IAS ವರೆಗೂ ಹೇಳ್ತೀನಿ. ಓಕೆ, ಸ್ವಲ್ಪ ಟೈಮ್ ತೊಗೋಬೋದು, ಬಟ್ ಯೂಸ್ ಆಗುತ್ತೆ, ಲೈಫ್ನಲ್ಲಿ ಯೂಸ್ ಆಗುತ್ತೆ. ಆಮೇಲೆ 10th ಆದಮೇಲೆ ನಿಮಗೆ ಏನೇನು ಕೋರ್ಸ್ ಮಾಡ್ಬೋದು ನೀವು 10th ಆದಮೇಲೆ? ಎಸ್ ಎಲ್ರಿಗೂ ಗೊತ್ತಿದೆಲ್ಲ. ನೀವು ಯಾರ್ದು ಮಾತು ಕೇಳಬೇಡಿ. ಆರ್ಟ್ಸು, ಸೈನ್ಸು, ಕಾಮರ್ಸ್ ಅನ್ನೋದು ಸೈನ್ಸ್ ತೊಗೊಳ್ಳಿ. ನಿಮ್ಗೆ ಮ್ಯಾಥ್ಸ್ ಕಡಿಮೆ ಇದೆನಾ? ಸೈನ್ಸ್ ಇಲ್ಲ, ನನಗೆ ಇಂಗ್ಲೀಷ್ ಕಮ್ಮಿಲ್ಲ. ನನಗೆ ಇಂಗ್ಲೀಷು ನಿಮ್ಗೆ ಟ್ರೂ ಆಗಿ ಹೇಳ್ತೀನಿ, ನಾಗಪ್ಪ ಸರ್ ಇರ್ತಿದ್ರು ಇಲ್ಲಿ ಮರ್ಪಳ್ಳಿನಲ್ಲಿ. ಅವ್ರು ನಂಗೆ ಇಂಗ್ಲೀಷ್ ಅವ್ರಲಿಂದ ಸ್ವಲ್ಪ ಕಲಿತೆ. ನನಗೆ ಏನೂ ಬರ್ತಿರಲಿಲ್ಲ, ನಾನು ಸೈನ್ಸ್ ಮಾಡಿಬಿಟ್ಟೆ. ಅಲ್ಲಿ ಫಸ್ಟ್ ಇಯರ್ ಹೋದಾಗ ನಂಗೆ ಸ್ಪೆಲ್ಲಿಂಗ್ ಬರೋಕ್ಕೆ ಬರ್ತಿರ್ಲಿಲ್ಲ. ಇಲ್ಲೇನು ಹೈಸ್ಕೂಲ್ನಾಗ ಏನೂ ಓದಿಲ್ಲ. ಅಲ್ಲಿ ಕಾನ್ವೆಂಟು ಮಕ್ಕಳೆಲ್ಲ ಚೆನ್ನಾಗಿ ಇಂಗ್ಲೀಷು ಚೆನ್ನಾಗಿ ಮಾತಾಡೋದು, ಬರೆಯೋದೆಲ್ಲ ಮಾಡಿದ್ರು. ಫಸ್ಟ್ ಇಯರ್ ಆದಮೇಲೆ ಫಸ್ಟ್ ಇಯರ್ನಲ್ಲಿ ಫುಲ್ ಇಂಪ್ರೂವ್ ಆಗಿಬಿಟ್ಟೆ. ಇಂಪ್ರೂವ್ ಆಗಿ ಸೆಕೆಂಡ್ ಇಯರ್ ನಂಗೆ ಎಲ್ಲ ಇಂಗ್ಲೀಷ್ ಕಲ್ತ್ಕೊಂಡ್ಬಿಟ್ಟೆ. ಅಂದರೆ ನಿಮ್ಗೆ ಈಗ ಬರಲಿಲ್ಲ ಅಂತಂದ್ರೂ ನೀವು ಮುಂದೆ ಕಲಿಬೋದು, ಆ ಮೈಂಡ್ ಇರುತ್ತೆ. ಅದಕ್ಕೆ ಏನು ಮಾಡಿ, ಎಲ್ಲರೂ ಸೈನ್ಸ್ ಮಾಡಿರಿ. ಕಾಮರ್ಸ್ ಮಾಡ್ತೀನಿ ಮಾಡಿರಿ, ಸೈನ್ಸು ಕಾಮರ್ಸ್ ಮಾಡಿ, ಬೇಕಾದ್ರೆ ಆರ್ಟ್ಸು ಮಾಡಿ. ಬಟ್ ಇವಾಗ ಏನು ಗೊತ್ತಾ, ಈಗ ಪ್ರೆಸೆಂಟ್ ಜನ್ರೇಷನ್ ಪ್ರಕಾರ ನಾವು ಸ್ವಲ್ಪ ಇಂಗ್ಲೀಷು ಅಪ್ಡೇಟೆಡ್ ಇರಬೇಕು. ಇಂಗ್ಲೀಷ್ ನಮ್ಗೆ ಬರಲೇಬೇಕು. ಯಾಕಂದ್ರೆ ನೀವು ಕನ್ನಡ ಅದು ಮಾಡ್ಬೋದು, ಕನ್ನಡ ಲೈಫ್ ಕಟ್ಕೊಳ್ಬೋದು. ಕನ್ನಡದಲ್ಲಿ ಎಷ್ಟೋ ಕವಿಗಳಿದ್ದಾರೆ, ಎಲ್ಲ ಮಾಡ್ಬೋದು. ಅವರಿಗೂ ಇಂಗ್ಲೀಷ್ ಗೊತ್ತಿತ್ತು. ಬಟ್ ನಮ್ಮ ಕರ್ನಾಟಕ ಮದರ್ ಟಂಗ್ ಅಲ್ಲ, ಓದಿ ಕನ್ನಡದಾಗೆ ಓದಿ, ಬೇಡ ಅಂತಲ್ಲ. ಬಟ್ ಇಂಗ್ಲೀಷು ನಮ್ಗೆ ಸ್ವಲ್ಪ ಗೊತ್ತಿರ್ಬೇಕು. ಯಾಕಂದ್ರೆ ನಮ್ಮದು ಏನು ಡೆಲ್ಲಿಗೆ ಹೋಗೋಣ, ಬೇರೆ ಕಂಟ್ರಿಗೆ ಹೋಗೋಣ, ಅಲ್ಲಿನ ಕಾಂಪಿಟೇಟ್ ನೋಡೋಣ. ಗೂಗಲ್ನವ್ರು ಎಷ್ಟೋ ಗೂಗಲ್ನಲ್ಲಿ ಜಾಬು, ಐ ಟಿ ಇದೆ ಅಲ್ಲ, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಅಲ್ಲಿ ಎಷ್ಟೋ ಅಪರ್ಚುನಿಟೀಸ್ ಇದೆ. ಅವ್ಯಾಕೆ ಮಾಡ್ಬಾರ್ದು ನಾವು? ಬರೀ ಒಂದೇ ಮಾಸ್ತರ್. ನಮ್ಮ ಟೈಮಿಗೆ ಟೀಚರ್ ಆಗೋ ಸಾಕು. ನಾನೇ MSc ಮ್ಯಾಥಮೆಟಿಕ್ಸ್ ಅಂದು ಟೀಚರ್. ನನ್ನ ಜೊತೆ ಇರೋರು ಎಲ್ಲರೂ ಟೀಚರ್ ಆಗಿದ್ದಾರೆ. ನಾನೇ ಸ್ವಲ್ಪ ಕಾಂಪಿಟೇಟಿವ್ ಫೀಲ್ಡ್ ಅಂತೇಳಿ ಹೋಗಿ ಸ್ವಲ್ಪ ಟೈಮ್ ತೊಗೊಳ್ತು. ಅದಕ್ಕೆ ನೀವೇನು ಮಾಡಿ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಸೈನ್ಸ್ ತೊಗೊಳ್ಳಿ.
ಸೈನ್ಸ್ನಲ್ಲಿ PCMB ತೊಗೊಳ್ಳಿ, ಬೇರೆ ಏನೇನೋ ಬಂದಿದ್ದಾವೆ, ಏನು ಮಾತು ಕೇಳಬೇಡಿ, ಯಾಕಂದ್ರೆ ನಂಗೆ ಇರೋದು ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ. PCMB ತೊಗೊಳ್ಳಿ. ನೆಕ್ಸ್ಟ್ ಬೇಕಾದ್ರೆ ಇಂಜಿನಿಯರಿಂಗ್ ಮಾಡ್ತೀನಿ ಅಂದ್ರೆ BSc ಮಾಡ್ತೀನಿ ಅಂದ್ರೆ ಮಾಡಿರಿ, ಇಲ್ಲ ಕಾಮರ್ಸ್ ಮಾಡ್ತೀನಿ ಅಂದ್ರೆ ಓಕೆ, ನೋ ಪ್ರಾಬ್ಲಮ್. ಆದರೂ ಈಗ ಏನು ಮಾಡ್ಬೇಕು ಗೊತ್ತಾ, ನಿಮ್ಮ ಜನ್ರೇಷನ್ನಿಗೆ ನೀವು ಈಗಿನಿಂದ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಪ್ರಿಪ್ರೇಷನ್ ಮಾಡ್ಬೇಕು. ನೀವು ಈ ಜನ್ರೇಷನಲ್ಲಿ, ನಮ್ಮ ಜನ್ರೇಷನ್ ಓಕೆ, ನೀವು ಈಗ ಬಿಹಾರ UPನಾಗ ಹೋದರೆ ಹೈಸ್ಕೂಲ್ ಮಕ್ಕಳೆಲ್ಲ IAS ಓದ್ತಾರೆ. ಇವಾಗೇ ಸ್ಟಾರ್ಟ್ ಮಾಡ್ತಾರೆ ಅವ್ರು ಹೈಸ್ಕೂಲಲ್ಲಿ. ನಿಮ್ಗೆ ಟೈಮ್ ಸಿಗಲ್ಲ ಅಂತ ನನಗೂ ಗೊತ್ತು, ಇದೇ ಓದೋದು ಸಿಲೆಬಸ್ ಸಿಕ್ಕಾಪಟ್ಟಿದೆ ಸರ್, ಟೈಮ್ ಏನು ಸಿಗಲ್ಲ ನಮಗೆಲ್ಲ ಓದೋಕ್ಕಾಗುತ್ತಿತ್ತು. ಹೌದು ಕರೆಕ್ಟು. ಬಟ್ ಏನು ಮಾಡ್ಬೇಕು ಗೊತ್ತಾ, IAS ಅಂತೂ ಸಿಲೆಬಸ್ ಇರ್ತೈತಿ. ಆ ಸಿಲೆಬಸ್ಸು ನಿಮ್ಗೆ ಹೈಸ್ಕೂಲ್ಗೂ ರಿಲೇಟೆಡ್ ಇರ್ತದೆ. ಆ ಸಿಲೆಬಸ್ ನೀವು ಒಂದ್ಸಲ ನೋಡಬೇಕು. ನೋಡಿದ್ರು ಹೌದಪ್ಪ, ಇದು IAS ಸಿಲೆಬಸ್ ಇದೆಲ್ಲ ನಮ್ಮ ಸಬ್ಜೆಕ್ಟಿಗೆ. IC ಕಾನ್ಸ್ಟಿಟ್ಯೂಷನ್ ಓದ್ತಾರೆ, ಅಲ್ಲಿ ಎಲ್ಲ ಪಾರ್ಲಿಮೆಂಟ್ ಇರುತ್ತೆ, ಸಂಸತ್ತು ಇರುತ್ತೆ, ರಾಜ್ಯಪಾಲರು, ರಾಷ್ಟ್ರಪತಿ ಎಲ್ಲ ಇರ್ತೈತಿ. ಅದು UPSCಗೆ ಐತದು, IASಗೆ ಐತದು. ನಿಮ್ಗೆ ಸ್ವಲ್ಪ ಗೊತ್ತಿತ್ತಂದ್ರೆ ಇದು IASಗೆ ಐತೆ, ಇದು ಓದ್ಬೇಕು ಚೆನ್ನಾಗಂತ ಅನ್ಸಲ್ಲ ನಿಮ್ಗೆ? ಅನಿಸ್ತದಿಲ್ಲ? ಈಗ ಸಮಾಜ ವಿಜ್ಞಾನ ಓದ್ತಿರಪ್ಪ, ಸೊ ಈಗ PSI ಆಗ್ತಿರಂತೀವಿ, KS ಮಾಡ್ತಿರಂತೀವಿ. ಸಮಾಜ ವಿಜ್ಞಾನ ಅಲ್ಲಿ 8-10 ಕ್ವಶನ್ ಬರ್ತಾವೆ. ಸಮಾಜ ವಿಜ್ಞಾನ ನಿಮ್ದು ಏನಾರು ಹೈಸ್ಕೂಲ್ ಬುಕ್ನಲ್ಲಿ 8-10 ಕ್ವಶನ್ ಬರ್ತಾವೆ ಸಮಾಜ ವಿಜ್ಞಾನ ಅಂತ. ಅದು ನಿಮ್ಗೆ ಸ್ವಲ್ಪ ಸಿಲೆಬಸ್ ಗೊತ್ತಂದ್ರೆ ಇದು ನಮ್ಗೆ ಮುಂದಿನ ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ, ಇದು ಓದ್ಬೇಕಂತ ಅನಿಸ್ತೈತಿ. ಅದಕ್ಕೆ ಏನು ಮಾಡಿ, ಆದರೆ ಯೂಟ್ಯೂಬ್ ಅಥವಾ ಏನೋ ಸ್ವಲ್ಪ ಸಿಲೆಬಸ್ ನೋಡಿ KS IASದು. ಯಾಕಂದ್ರೆ ನಮ್ಮದು ಲಿಮಿಟೆಡ್ ಆಗಿರ್ಬಾರ್ದು, ಡೈವರ್ಸ್ ಆಗಿರ್ಬೇಕು ನಮ್ಮದು. ಇಷ್ಟೇ ಸೋರ್ಸ್, ಇಷ್ಟಿಗೆ ಲಿಮಿಟೆಡ್ ಅಲ್ಲ, ಸ್ವಲ್ಪ ಬೇರೆ ಬೇರೆ ತಿಳ್ಕೊಳ್ಳಿ. ಈ ಏಜ್ನಲ್ಲಿ ಎಲ್ಲನೂ ತಿಳ್ಕೊಬೋದು. ನಮ್ಮ ಬ್ರೈನು ಅಷ್ಟು ಸ್ಟ್ರಾಂಗ್ ಆಗಿ ಕ್ಯಾಪ್ಚರು ಮಾಡ್ತವೆ. ಎಷ್ಟು ಓದ್ತೀರೋ ಅಷ್ಟು ಕ್ಯಾಪ್ಚರು ಮಾಡ್ತದೆ. ಕೆಟ್ಟದ ಇದಕ್ಕೆ ಹೋಗುತ್ತೆ ನಮ್ಮ ಬ್ರೈನ್. ಏನು ಗೊತ್ತಾ, ನನ್ನ ಅನುಭವ ಪ್ರಕಾರ ನಮ್ಮ ಬ್ರೈನು ನಮ್ಗೆ ಮಜಾ ಯಾವ್ದು ಕೊಡ್ತದಲ್ಲ ಅದಕ್ಕೆ ಅಟ್ಯಾಕ್ ಆಗುತ್ತೆ. ನಮ್ಗೆ ಮಜಾ ಬರ್ತಾ ಇರಬೇಕು. ಈಗ ರೀಲ್ಸ್ ನೋಡೋಕೆ ಮಜಾ ಬರ್ತೈತಿ, 3-4 ತಾಸು ನೋಡ್ಬೋದು ಅಂತ. ಅದಕ್ಕೆ ಕಂಫರ್ಟ್ ಝೋನ್ ಅಂತ ಕರಿತೇವೆ. ನಮ್ಗೆ ಎಲ್ಲಿ ಮಲ್ಕೊಳಕ್ಕೆ ಮಜಾ ಬರ್ತದೆ, ಆರಾಮ್ 8 ತಾಸು ತಿನ್ಕೊಂಡು ಚೆನ್ನಾಗಿ ಮಜಾ ಬರ್ತದೆ ನಮಗೆ, ಬರ್ತದಿಲ್ಲ? ಅದು ಕಂಫರ್ಟ್ ಝೋನ್ ಅಂತಾರೆ. ಅದು ಬಿಟ್ಟು ಸ್ವಲ್ಪ ನೀವು ಈಗ ಮಲ್ಕೋಬೇಕು ಅನಿಸ್ತಾ, ಮಲ್ಕೋಬೇಕಂದ್ರೆ ಮಲ್ಕೋಬಾರ್ದು, ಮಲ್ಕೊಳ್ಳ ನಾ ಈಗ ಓದಬೇಕು, ಇದು ಅನ್ಕಂಫರ್ಟಬಲ್. ಓಕೆನಾ? ಅದಕ್ಕೆ ಏನು ಮಾಡಿ, ಎಲ್ಲರೂ ಸೈನ್ಸ್ ಮಾಡಿ. ನೆಕ್ಸ್ಟ್ ಇವಾಗಿನಿಂದ ಸ್ವಲ್ಪ UPSC ಮತ್ತು KS ಎಕ್ಸಾಮ್ದು ಒಂದು ಸಿಲೆಬಸ್ ಯೂಟ್ಯೂಬು ಅಥವಾ ಗೂಗಲ್ನಲ್ಲಿ ಸರ್ಚ್ ಮಾಡಿರಿ. ಎಲ್ಲರ ಕಡೆ ಈಗ ಮೊಬೈಲ್ ಇದ್ದಾವೆ, ಅಪ್ಪ ಅಥವಾ ಅಡ್ಡ ತಮ್ಮಂದ್ರಲ್ಲಿ ಮೊಬೈಲ್ ಇದ್ದಾವೆ. ಸ್ವಲ್ಪ ಸಿಲೆಬಸ್ ನೋಡಿರಿ. ನಿಮ್ಮ ಜನ್ರೇಷನ್ ಭಾಳ ಸ್ಪೀಡ್ ಇದೆ, ನೀವು ಈಗ ತಿಳ್ಕೊಲೇಬೇಕು ನೀವು. ಓಕೆನಾ? 10th ಬಂದಮೇಲೆ ಸ್ವಲ್ಪ ಏನೋ ಓದೋದು ಜಾಸ್ತಿ ಇರುತ್ತೆ, ಹೋದ್ರಿ ಈಗ. ಬಟ್ ಇದು ಎಕ್ಸಾಮ್ ಬಗ್ಗೆ ತಿಳ್ಕೊರಿ ನೀವು. ಇದು ಒಂದೇ ಅಲ್ಲ, ನೀವು 10th ಆದಮೇಲಪ್ಪ ನಂಗೆ ಸ್ವಲ್ಪ ಮನಿ ಕಡೆ ಪ್ರಾಬ್ಲಮ್ ಇದೆ, PUC ಆದಮೇಲೆ ನಮ್ಗೆ ಯಾವ್ದಾದ್ರು ಒಂದು ಜಾಬ್ ಸೇರ್ಕೋಬೇಕಿತ್ತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲೇ ಮಿಲ್ಟ್ರಿ ಅಂದ್ರೆ ಬರೀ ಗನ್ ಹಿಡ್ಕೊಂಡು ಬಾರ್ಡ್ರ್ ನಿಂದಿರೋದು ಅಲ್ಲೇ ಅಷ್ಟೇ ಅಲ್ಲ. ಅಲ್ಲಿ ಎಲೆಕ್ಟ್ರಿಷಿಯನ್ ಇರುತ್ತೆ, ಆಮೇಲೆ ಹಾಸ್ಪಿಟಲ್ನಲ್ಲಿ ಇರುತ್ತೆ, ಆಮೇಲೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದಾವೆ, ಸಿಕ್ಕಾಪಟ್ಟೆ ಡಿಪಾರ್ಟ್ಮೆಂಟ್ ಅವು. ಒಂದು ನನ್ಗೆ ಅನ್ಸಿದ ಪಟ್ಟು 30-40 ಡಿಪಾರ್ಟ್ಮೆಂಟ್ ಇದಾವೆ ಅಲ್ಲಿ. ಓಕೆನಾ? ಅವೆಲ್ಲ ಹೋಗ್ಬೋದು. ಆಮೇಲೆ ಈಗ ಅಗ್ನಿವೀರ್ ಅಂತಂದ್ರೆ ಅಗ್ನಿವೀರು 4 years ಅಂತಾರೆ, ಆಮೇಲೆ ಸ್ವಲ್ಪ ಏನೂ ಕೊಡ್ತಾರೆ. ಇಷ್ಟ ಇದ್ದರೆ ನೀವು ಹೋಗಿ ಸರ್ವಿಸ್ ಮಾಡ್ಬೋದು. ಅಗ್ನಿವೀರ್ ಅಂತ ಮಾಡಿದಾರಲ್ಲ, ಅದು ಬೇಕಾದ್ರೆ ಸೇರ್ಕೋಬೋದು. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಫ್ಯಾಮಿಲಿ ಕಟ್ ಪ್ರಾಬ್ಲಮ್ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟು ಟ್ರೈ ಮಾಡಿ, ಅಲ್ಲಿ ಹೋಗ್ರಿ. ಅಲ್ಲಾದಮೇಲೆ ಜಾಬ್ ಆದಮೇಲೆ ಅಷ್ಟಕ್ಕೆ ಸ್ಟಾಪ್ ಮಾಡಬಾರ್ದು, ಲಿಮಿಟೆಡ್ ಆಗಬಾರ್ದು. ಅದು ಒಂದು ನಮ್ಮ ಫ್ಯಾಮಿಲಿಗೆ ಒಂದು ಸಪೋರ್ಟ್ ಆಗುತ್ತೆ, ನಮ್ಗೆ ಎಲ್ರಿಗೂ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್ ಅದ್ರ ಜೊತೆಗೆ ಬೇರೆ ಎಕ್ಸಾಮ್ಗೆ ಓದಬೇಕು. ಅಂದ್ರೆ ನಾ ಹೇಳೋದೇನು ಗೊತ್ತಾ, ನನ್ನ ಮೇನ್ ಪಾಯಿಂಟ್ ಅಂತಂದರೆ, ನೀವು ಬರೀ ಹೈಸ್ಕೂಲು ಅಥವಾ ನಮ್ಮೂರು ನಮ್ಮ ತಾಲೂಕು ಅಷ್ಟೇ ಇಷ್ಟೇ ಸೀಮಿತ ಆಗಬೇಡಿ. ಸಿಕ್ಕಾಪಡಿ ದೊಡ್ಡದದ. ನಿಮ್ಮ BR ಮಕ್ಕಳು, UP ಮಕ್ಕಳು, ಯಾಕೆ ಡೆಲ್ಲಿ ಹತ್ತಿರ ಅದ, ಸಿಕ್ಕಾಪಡಿ ಅವೇರ್ ಅದಾರ. ನಮ್ಮ ಇದೇ ಬೆಂಗಳೂರು ಸುತ್ತ, ಇದು ಚಾಮರಾಜಪೇಟೆ, ಮೈಸೂರು, ಮಂಗಳೂರು ಇದಲ್ಲ ಸರ್, ಸಿಕ್ಕಾಪಡಿ ಹುಡುಗರು ಸ್ಪೀಡ್. ನಮ್ಮ ಕಡೆ ಅಲ್ಲಿಗೆ ನೋಡಿದ್ರೆ ಇಲ್ಲಿ ಈ ಕಡೆ ನಮ್ಮ ಕಡೆ ಸಿಕ್ಕಾಪಡಿ ಅಷ್ಟಿಲ್ಲ, ಭಾಳ ಸ್ಲೋ ಇದ್ದಾರೆ. ಎಲ್ಲೆಲ್ಲಿ ಕ್ಯಾಪಿಟಲ್ ಸಿಟಿಗಳು ಹತ್ತಿರ ಅದಾವಲ್ಲ, ಅವರೆಲ್ಲ ಮಕ್ಕಳು ಭಾಳ ಬೇಗ ಅವೇರ್ ಆಗ್ತಾರೆ. ಆಮೇಲೆ ಅಲ್ಲೆಲ್ಲ ಸ್ವಲ್ಪ ಎಜುಕೇಷನ್ ಚೆನ್ನಾಗಿರುತ್ತೆ, ಅವೇರೋ ಬೇಗ ಆಗುತ್ತೆ. ಅದು ಅವೇರ್ನೆಸ್ಸು ಹಿಂಗೆ ನಾವು ಏನೋ ತಿರುಗಾಡಿರ್ತೇವೆ, ಅಲ್ಲಿ ಇಲ್ಲಿ ನೋಡಿರ್ತೀವಿ, ಅದು ನಮ್ಮ ಹಳ್ಳಿ ಮಕ್ಕಳಿಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ನಿಮಗೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಇದು ಡಿಗ್ರಿ ಅಥವಾ PUC ಆದಮೇಲೆ ಇದು ಥಾಟ್ ಬರುತ್ತೆ ನೋಡಿ. ಒಬ್ಬರು ಬಂದಿದ್ರಪ್ಪ, ಈ ಥರ ಲಿಮಿಟೆಡ್ ಆಗಬೇಡಿ ಅಂತ ಹೇಳಿದ್ರು, ಇಷ್ಟೊಂದು ಅಪರ್ಚುನಿಟೀಸ್ ಇದ್ದಾವೆ, ಸೈನ್ಸ್ ಮಾಡಿ ಅಂತ ಹೇಳಿದ್ದಾರೆ. ಯಾಕೆ ಸೈನ್ಸ್ ಮಾಡಂತ ಹೇಳ್ತಾ ಇದ್ದೀನಿ ಅಂತಾರೆ, ನಮ್ಮ ಬ್ರೈನ್ ಕೆಪಾಸಿಟಿ ಇದೆಯಲ್ಲ ಅದು ಎಕ್ಸ್ಪಾಂಡ್ ಆಗುತ್ತೆ. ಸೈನ್ಸು ಜಾಸ್ತಿ ಸ್ಟಡೀಸ್ ಇರುತ್ತೆ, ಅಲ್ಲಿ ನ್ಯೂಮರಿಕಲ್ ಎಬಿಲಿಟಿ ಆಗುತ್ತೆ, ನೀವು ಮ್ಯಾಥ್ಸ್ ಇರುತ್ತೆ, ಸೈನ್ಸ್ ಇರುತ್ತೆ, ಬಯಾಲಜಿ ಇರುತ್ತೆ,
ಎಲ್ಲಿ ಸಿಲೆಬಸ್ ಇನ್ನು ನಿಮ್ಮ ಬ್ರೈನ್ಗಿಂತ ನಿಮ್ಮ ಬ್ರೈನ್ ಎಕ್ಸ್ಪಾಂಡ್ ಮಾಡೋ ಸಲಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತೆ. ಜಾಸ್ತಿ ಅವರ್ ಸ್ಟಡಿ ಮಾಡಬೇಕು, ಜಾಸ್ತಿ ಕ್ಯಾಪ್ಚರ್ ಮಾಡಬೇಕು, ನಮ್ಮ ಬ್ರೈನ್ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಸೈನ್ಸ್ ಮಾಡ್ತಾರೆ. ಆರ್ಟ್ಸ್ ಮಾಡಿದ್ರೆ ನಾ ಏನು ಬ್ಯಾಡ್ ಅಂತ ಹೇಳ್ತಾ ಇಲ್ಲ, ಅದೂ ಚೆನ್ನಾಗಿದೆ. ಬಟ್ ಅಲ್ಲಿ ಸಿಲೆಬಸ್ ಕಡಿಮೆ ಇರುತ್ತೆ, ಬೇಗ ಇದು ಮುಗಿಸ್ಬೋದು. ಲರ್ನಿಂಗ್ ಅವರ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಸೈನ್ಸ್ ಮಾಡಿದ್ರೆ ಜಾಸ್ತಿ ನಿಮ್ಮ ಕೆಪಾಸಿಟಿ ಜಾಸ್ತಿ ಬರುತ್ತೆ. ಮುಂದೆ ಏನಾರ UPSC ಓದೋ ಟೈಮಿಗೆ ಇಲ್ಲೇ ಒಂದು 10 ತಾಸು ಓದಿರ್ತೀರಿ ಸೈನ್ಸು, ಆಮೇಲೆ ಮುಂದೆ UPSC ಸಿಲೆಬಸ್ ಅದೇ ಇರ್ತದೆ. ಇಲ್ಲಿ 10 ವರ್ಷದ ಅದು ಆಲ್ರೆಡಿ ನಾ ಹೈಸ್ಕೂಲ್ನಾಗೆ ಓದಿದ್ದೀನಿ 10 ತಾಸು, ಅದೇ ಸಿಲೆಬಸ್ ಅದ ಅಂತೇಳಿ ಬೇಗ ಈಸಿ ಆಗಿರ್ತದಿಲ್ಲ. ಅದಕ್ಕೆ ಸೈನ್ಸ್ ಮಾಡಿದ್ರೆ ನಮ್ಮ ಬ್ರೈನ್ ಪವರ್ ಜಾಸ್ತಿ ಆಗುತ್ತೆ. ಸ್ವಲ್ಪ ನ್ಯೂಮರಿಕಲ್ಲು, ಮೆಂಟಲ್ ಎಬಿಲಿಟೀಸು, ಸಾಲ್ವಿಂಗ್ ಕೆಪಾಸಿಟಿ ಸ್ಪೀಡ್ ಆಗುತ್ತೆ. ಆಮೇಲೆ ನಮ್ದು ಏನಾರು ಹೊಸದು ಕಲಿಬೇಕಂದ್ರೆ ಬ್ರೈನ್ ಬೇಗ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಈ ಥರ ಅದಕ್ಕೆ ಸ್ವಲ್ಪ ನೋಡಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಆರ್ಟ್ಸು ಹೋಗಬೇಡಿ. ಯಾವಾಗ ಈ ಜನ್ರೇಷನಲ್ಲಿ ಹೋಗಿ ನಾ ಬ್ಯಾಡ್ ಅಂತ ಇಲ್ಲ, ಇಂಟ್ರೆಸ್ಟ್ ಇದ್ರೆ ಹೋಗ್ರಿ. ಬಟ್ ಆಲ್ಮೋಸ್ಟ್ ಅಲ್ಲಿ ಸೈನ್ಸ್ ಮಾಡಿರಿ. ಅಪ್ಪ ಅಮ್ಮಗೂ ಹೇಳ್ರಿ ಈ ಥರ ಇದೆ, ನಿಮ್ಮ ಕಾಲನೇ ಬೇರೆ, ನಮ್ಮ ಕಾಲನೇ ಬೇರೆ, ನಾವೆಲ್ಲರೂ ಸೈನ್ಸೇ ಮಾಡ್ತೀವಿ, ಫೇಲ್ ಆದ್ರೂ ಆಗಲಿಕ್ಕೆ 2 ವರ್ಷ ವೇಸ್ಟ್ ಆದ್ರೂ ಆಗಲಿಕ್ಕೆ ನಾನು ಸೈನ್ಸೇ ಮಾಡ್ತೀನಿ ಅಂತ ಎಲ್ರಿಗೂ ಹೇಳ್ರಿ. ಸೈನ್ಸೇ ಮಾಡಿರಿ ಎಲ್ಲರೂ. ಈಗ 2 ಇಯರ್ಸ್ ಲಾಸ್ ಆದ್ರೆ ಆಗಲಿಕ್ಕೆ ನಾ PUC ಓದಬೇಕು, ಫೇಲ್ ಆದ್ರೂ ಪರವಾಗಿಲ್ಲ, 2 ಇಯರ್ಸ್ ಲಾಸ್ ಆದ್ರೆ ಆಗಲಿಕ್ಕೆ ನಾ ಸೈನ್ಸೇ ಮಾಡಬೇಕು ಅಂತ ಡಿಸೈಡ್ ಆಗಿದೆ. ಗೌರ್ಮೆಂಟ್ ಸ್ಕೂಲ್ನಲ್ಲೇ ಓದಿದ್ದು, ನಂದು ಎಜುಕೇಷನ್ ಕಂಪ್ಲೀಟಾಗಿ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದುತ್ತಿರೋದು. ನಾನು ಏನೋ ಸ್ವಲ್ಪ ಕಾನ್ವೆಂಟು ಹೇಳೋರಿದ್ರೆ ಇನ್ನೂ ಸ್ವಲ್ಪ ಡೆವಲಪ್ ಆಗಿ ಸ್ವಲ್ಪ ನಂದು ಸ್ಟಡಿ ಕೆಪಾಸಿಟಿ ಸ್ವಲ್ಪ ಸ್ಪೀಡ್ ಆಗ್ತೈತೆ ಅನಿಸ್ತೈತಿ. ಅದೇ ನಿಮ್ಮ ಡಿಗ್ರಿ ಎಲ್ಲ ಬೆಂಗಳೂರಿನಾಗ ಓದಿದರೆ ಸಿಕ್ಕಾಪಟ್ಟಿ ಸ್ಪೀಡ್ ಆಗಿರ್ತಿದೆ. ಅಂದರೆ ಅದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲಿ ನಮ್ಮೂರಲ್ಲಿ ಇಷ್ಟೇ ಅಂತಲ್ಲ, ಎಲ್ಲ ಕಡೆ ಇರುತ್ತೆ ಬಟ್ ನೀವೇನು ಮಾಡಿ 10th 9th ಏನಿದ್ದಿರಲ್ಲ ಎಲ್ಲ ಸಬ್ಜೆಕ್ಟ್ಗಳು ಪರ್ಫೆಕ್ಟಾಗಿ ಓದಿ. ಇದೇನು 1 to 10th ಏನಿರುತ್ತಲ್ಲ ಅದೇ ಲೈಫ್ ಡಿಸೈಡ್ ಮಾಡೋದಪ್ಪ. ಮುಂದಿಂದ ಏನಿಲ್ಲ, PUC ಆಗಲಿ ಡಿಗ್ರಿ ಆಗಲಿ ಏನಿಲ್ಲ ಅವೆಲ್ಲ. ಸುಮ್ಮನೆ ಡಿಗ್ರಿ ಆದ್ರೆ ಏನೋ ಎಕ್ಸಾಮ್ ಟೈಮಿಗೆ ಒಂದು 15 ದಿನ ಓದಿ ಪಾಸ್ ಆಗ್ಬೋದು. ಅವೇನು ಲೈಫ್ ಡಿಸೈಡ್ ಮಾಡಲ್ಲ. ನಿಮ್ಮದು 1 to 10th ಸಿಲೆಬಸ್ ಇತ್ತಲ್ಲ ಅದೇ ಡಿಸೈಡ್ ಮಾಡೋದು. ಅಲ್ಲಿವರೆಗೂ ಓದಿ, ಆಮೇಲೆ KS IAS ಓದ್ರಿ. ನನ್ನೊಂದು ಚಾನಲ್ ಇದೆ ಅಂತ ಹೇಳಿದ್ನಲ್ಲ, ಬೇಕಾದ್ರೆ ನನ್ನ ಚಾನಲಿಗೆ ನೋಡ್ರಿ ನೀವು ಯೂಟ್ಯೂಬ್ನಲ್ಲಿ. ಇವಾಗೇನು ಮಕ್ಕಳ ಬಳಿ ಎಲ್ಲರ ಕಡೆ ಮನೇಲಿ ಇರುತ್ತೆ ಮೊಬೈಲು, ಯೂಟ್ಯೂಬ್ ಇದೆ. FTS IAS ಅಕಾಡೆಮಿ ಅಂತ ಹೊಡೀರಿ ಬರುತ್ತೆ, ಬೇಕಾದಲ್ಲಿ ನೋಡ್ಕೋಬೋದು ನೀವು. ಅಲ್ಲಿ ನಾನು ಸ್ವಲ್ಪ NCERT ಕ್ಲಾಸು ಮಾಡಿದ್ದೀನಿ. NCERT ಬುಕ್ಸ್ಗಳು ನಿಮ್ಗೇನು ಇರುತ್ತಲ್ಲ 10th NCERT ಬುಕ್ಸ್ ಇರುತ್ತೆ, ಅದೇ ಇರುತ್ತೆ, ಅಲ್ಲಿ ನೋಡ್ಬೋದು. ಇಷ್ಟು ಥರ ಅದು. ಆಮೇಲೆ ಕೋಚಿಂಗ್ ಸೆಂಟ್ರ್ ಓಪನ್ ಮಾಡಿದ್ದೀನಿ. ಓಕೆನಾ, ಅಲ್ಲಿಂದ ಅದು ಒಂದು ಇಂಟೆನ್ಷನ್ ತೊಗೊಂಡು ನಾನು ನನ್ನ ಬ್ಯಾಚಿನವ್ರು ಎಲ್ಲ ಜಾಬ್ ಆದರು, ಬಟ್ ನಾನೇ ಓನಾಗಿ ಮಾಡಿದ್ದೀನಿ. ಅದು ನೆಕ್ಸ್ಟು ನೋಡೋಣ, ಎಲ್ಲ ಕಡೆ ಮಾಡೋದು ಪ್ಲ್ಯಾನ್ ಇದೆ. ಈ ಥರ ಇರುತ್ತೆ ಸಿಸ್ಟಮ್. ಅದಕ್ಕೆ ಓದ್ಕೋಬೇಕು, ಇಷ್ಟೇ ಅಂತ ಲಿಮಿಟೆಡ್ ಅಲ್ಲ, ಹೊರಗಡೆ ಇನ್ನೂ ಚೆನ್ನಾಗಿದೆ. ಎಲ್ಲರೂ ಸೈನ್ಸ್ ಮಾಡಿ ಓದಿ, 10th ಓದಿ, 10th ಪರ್ಫೆಕ್ಟ್ ಓದ್ರಿ. ಎಲ್ಲ ಸಿಲೆಬಸ್ ಪೇಜ್ ಟು ಪೇಜ್ ಎವ್ರಿಥಿಂಗ್, ಎಲ್ಲ ಸಿಲೆಬಸ್ ಎಲ್ಲ ಹೆಲ್ಪ್ ಆಗುತ್ತೆ ಮುಂದೆ ಫ್ಯೂಚರಲ್ಲಿ. ಏನಾದರೂ ಕೇಳೋದಿದ್ರೆ ಕೇಳಿ. ಏನಾದ್ರು ಫ್ರೆಂಡ್ಲಿ ಆಗಿ, ನಾನು ಇದೇ ಊರ್ದವು, ಯಾರು ಬೇಕಾದ್ರೆ ಏನು ಬೇಕಾದ್ರೆ ಕೇಳಿ. ನಾ ಏನೋ ಕೆಲವೊಂದು ಪಾಯಿಂಟ್ಗಳು ಮಿಸ್ ಮಾಡಿರ್ಬೋದು, ಹೇಳೋ ಟೈಮಿಗೆ ಏನೋ ನಿಮ್ಗೆ ಅನುಕೂಲ ಇನ್ನೂ ಹೆಲ್ಪ್ ಆಗೋ ರೀತಿಯಾಗಿ ಏನೋ ಸ್ವಲ್ಪ ಮಿಸ್ ಮಾಡಿರ್ಬೋದು. ಅದು ಏನಾದರೂ ಡೌಟ್ ಇದ್ದರೆ ಕೇಳಿ. ಬೇಡ, ನಮ್ಗೆ ಲೈಫು ನಮಗೂ ಸ್ವಲ್ಪ ಬೇಕಲ್ಲ, ಬೇರೆ ಜಗತ್ತು ಭಾಳ ದೊಡ್ಡದಿದೆ, ನಾವು ಸ್ವಲ್ಪ ಡೆವಲಪ್ ಆಗೋಣ. ಯಾಕೆ ಬೇಡ? ನಮ್ಮ ಬೆಂಗಳೂರು ಡೆಲ್ಲಿನಾಗ ಯಾಕೆ ಇರ್ಬಾರ್ದು ನಾವು? ಆ ಹುಡುಗರ ಜೊತೆ ಕಾಂಪಿಟೇಟ್ ಯಾಕೆ ಮಾಡ್ಬಾರ್ದು ನಾವು? ನಮ್ಗೆ ಸಾಕು ಇಷ್ಟೇ, ಹಸುರಗುಂಡಿಗೆ, ಚಿಂಚೋಳಿ, ಕಲಬುರ್ಗಿ ಸಾಕು ಅಷ್ಟೇ ನಮ್ಗೆ. ಬೆಂಗಳೂರು ಬೇಡ ನಮ್ಗೆ, ಡೆಲ್ಲಿ ಬೇಡ, ಬೇಕಿಲ್ಲ? ಇಷ್ಟೇ ಜೀವನ ಸಾಕ? ಇಲ್ಲೇ ಹುಟ್ಟಿ ಇಲ್ಲೇ ಸಾಯೋಣ ಸಾವು? ಇಲ್ಲೇ ಊರಲ್ಲೇ ಹುಟ್ಟಿ ಇಲ್ಲೇ ಹೊಲದಾಗ ಕೆಲಸ ಮಾಡಿಬಿಟ್ಟು ಇಲ್ಲೇ ಯಾವುದೋ ಒಂದು ಸುತ್ತ ಒಂದು ಹಳ್ಳಿದಾಗ ಎಲ್ಲರೂ ಮ್ಯಾರೇಜ್ ಮಾಡ್ಕೊಂಡು ಯಾರು ಇಲ್ಲೇ ಸಾಕಪ್ಪ ಜೀವನ, ಇಲ್ಲೇ ಮೆಂಬರ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಜೀವನ ಮಾಡೋದು ಅಷ್ಟೇ ಸಾಕು ನಮ್ಗೆ? ಡೆಲ್ಲಿ ಬೇಡ ನಮ್ಗೆ? ಬೆಂಗಳೂರಿನಾಗ ಹೋಗಿ ಜೀವನ ಮಾಡಬಾರ್ದ ನಾವು? ಯಾಕೆ ಮಾಡಬಾರ್ದು? ನಾವು ಹಳ್ಳಿದವ್ರಾಗ ಇಲ್ಲೇ ಇರೋಣ, ಮಾಡಬೇಕಿಲ್ಲ? ಡೆಲ್ಲಿನಾಗ ಹೋಗ್ಬೇಕು. ನಮ್ಮ ಊರದವ್ರು ಎಲ್ಲರೂ, ಕೆಲವರು ಹುಡುಗರು ಸೆಂಟ್ರಲ್ ಗೌರ್ಮೆಂಟ್ನ ಡೆಲ್ಲಿನಲ್ಲಿ ಹೋಗ್ರಿ, ರೈಲ್ವೆ ಡಿಪಾರ್ಟ್ಮೆಂಟ್ನಾಗ ಹೋಗಿ, ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಕರೀತಾರೆ ಎಕ್ಸಾಮ್, ಒಳ್ಳೆ ಫೆಸಿಲಿಟೀಸ್. SSC ಸ್ಟಾಫ್ಸ್, SSC CGL ಇರುತ್ತೆ, ಅದು ಹೋಗ್ರಿ, NDA ಎಕ್ಸಾಮ್ ಬರೀರಿ. ನಮ್ಮ ಜನ್ರೇಷನ್ ಚೇಂಜ್ ಆಗಬೇಕಿಲ್ಲ? ನಮ್ಮ ಅವ್ವ ಅಪ್ಪ ಏನು ಊರಲ್ಲಿ ಮನೇಲಿ ಏನೋ ಮಾಡ್ಕೊಂಡು ಅಷ್ಟೇ ಸಾಕು, ನಾವು ಅವ್ರ ಜೀವನನೇ ನಾವು ಕಳೆದ್ರಂದ್ರೆ ನೀವು ಎಜುಕೇಷನ್ ತೊಗೊಂಡಿದ್ದು ನೀವು ಹುಟ್ಟಿದ್ದು ವೇಸ್ಟ್ ಆಗುತ್ತೆ. ನಾವು ನಾವು ಬಡವರಾಗಿ ಹುಟ್ಟಿದ್ದೇವೆ, ಹೌದು, ಕರೆಕ್ಟ್. ನಾವು ಈಗ ಡೆವಲಪ್ ಆಗಬೇಕು. ಡೆವಲಪ್ ಆಗೋದು ನಮ್ಮ ಕಡೆ ಇರುತ್ತೆ. ನಮ್ಮಪ್ಪ 5,000 ದುಡಿತೇನೆ ಅಂದ್ರೆ ನಾವು 50,000 ದುಡ್ಡು ತೋರಿಸ್ಬೇಕು ನಾವು, ಅವಾಗೇ ಏನೋ ಡೆವಲಪ್ ಆಗೋದು. ಓಕೆ ಅಲ್ಲ? ನಮ್ಮ ಊರವ್ರು ಎಲ್ಲ ಕಡೆ ಸ್ಪ್ರೆಡ್ ಆಗ್ಬೇಕು, ಎಲ್ಲ ಕಡೆ ಹೋಗ್ಬೇಕು. ಕರ್ನಾಟಕದ, ಇಂಡಿಯಾದಾಗ ಎಲ್ಲ ಕಡೆ ಹೋಗ್ಬೇಕು. ಯಾಕೆ ಹೋಗ್ಬಾರ್ದು?
ಇಲ್ಲೇ ಇರ್ಬೇಕೇನು? ಹೌದಲ್ಲ? ಏನಾದರೂ ಇದ್ರೆ ಕೇಳಿ ಫ್ರೆಂಡ್. ಯಾವ್ದ್ರ ಮೇಲೆ ಬರೀಬೋದು? ಹಾಂ, ಯಾವ ಬರೀಬೋದು IAS? IAS ಅನ್ನೋದು ಬಿ ಆರ್ನಲ್ಲಿ ಹೋದರೆ ಸ್ಕೂಲ್ ಮಕ್ಕಳಿಗೆ ತಲೆ ತುಂಬಿಬಿಡ್ತಾರೆ ಅವ್ರು. ಈಗ ಫಸ್ಟ್ ಈಗ ಮೊದಲು ಯಾರನ್ನ ಹೇಳಿದಾರ UPSC ಓದ್ರಿ ಅಂತೇಳಿ? ಇಲ್ಲಿ ಯಾರನ್ನ ಬಂದಿದ್ದೀರ? ಯಾರು ಹೇಳಿಲ್ಲ. ಫಸ್ಟ್ ನಾನೇ ಬಂದು ಹೇಳ್ದಲ್ಲಿ ಇದನ್ನ ನೆನೆಸ್ಕೋತೀರಿ ನೋಡ್ರಿ ನೀವು. ಈಗ ಒಬ್ಬರು ಯಾರೋ ಅಣ್ಣ ಬಂದಿದ್ದರು, ಇದ್ದೇವ್ರು ನಮ್ಮೂರ್ದವ್ರಂತೆ, ನಾ IAS ಅಂತ ಹೇಳಿದ್ರಪ್ಪ, IAS KS ಅಂತೇಳಿ. IASನಲ್ಲಿ ಏನೇನಂತಂದ್ರೆ ಅಲ್ಲಿ ಸುಮಾರು ಒಂದು ಸರ್ವಿಸಸ್ ಇರ್ತಾವೆ. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಇರ್ತದೆ, DC ಅಂತ ಕರಿತೇವಲ್ಲ ಅದು. IPS ಅಂತ ಇರ್ತದೆ, ಇಂಡಿಯನ್ ಪೊಲೀಸ್ ಸರ್ವಿಸ್, ಓಕೆನಾ? ಆಮೇಲೆ IRS ಅಂತ ಇರುತ್ತೆ, ಇಂಡಿಯನ್ ರೆವಿನ್ಯೂ ಸರ್ವಿಸು ಮತ್ತು ರೈಲ್ವೆ ಸರ್ವಿಸ್ ಅಂತ ಇರುತ್ತೆ. ಆಮೇಲೆ IFOS ಅಂತ ಇರುತ್ತೆ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಇರುತ್ತೆ. ಆಮೇಲೆ ಇಂಡಿಯನ್ ಫಾರೆನ್ ಸರ್ವಿಸ್ ಬೇರೆ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಬೇರೆ. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂದ್ರೆ ಫಾರೆಸ್ಟ್ ಅಂತಂದ್ರೆ ಈಗ ನಮ್ಮ ಅರಣ್ಯ ಪ್ರದೇಶ ಇರ್ತಾವಲ್ಲ, ನಮ್ಮ ಚಿಂಚೋಳಿ ತಾಲೂಕದ ಐತಲ್ಲ, ಅಂದರೆ ಒಂದು ಡಿಸ್ಟಿಕ್ದು ಆಫೀಸರ್ ಇರ್ತಾರೆ, ಅರಣ್ಯಗಳೆಲ್ಲ ಇರ್ತಲ್ಲ, ಅದು ಫಾರೆಸ್ಟ್ದು ಇರುತ್ತೆ. ಫಾರಿನ್ ಸರ್ವಿಸ್ ಅಂದ್ರೆ ನೀವು ಪ್ರೈಮ್ ಮಿನಿಸ್ಟರು, CM ಅವ್ರಿಗೆ ನಮ್ಮ ಕಂಟ್ರಿ ಬಿಟ್ಟು ಹೊರಗಡೆ ಹೋದ್ರೆ, USA ಹೋದ್ರು ಅಂತಿಗೋ, ಅಮೆರಿಕಕ್ಕೆ ಹೋದ್ರೆ ಅಲ್ಲಿ ಅಂಬಾಸಡರ್ ಅಂತ ಇರ್ತಾರೆ. ಆ ಫಾರಿನ್ ಸರ್ವಿಸ್ ಅಂತಂದ್ರೆ ನಮ್ಮ ಗೌರ್ಮೆಂಟಿಗೆ ಒಬ್ಬ ಅಂಬಾಸಡರ್ ಆಗಿ, ಒಂದು ಕಮ್ಯುನಿಕೇಟರ್ ಆಗಿ ನೀವು ವರ್ಕ್ ಮಾಡ್ತೀರಿ. ಬೇರೆ ಕಂಟ್ರಿಗೆ ಹೋಗ್ತಾರೆ, ಇಲ್ಲಲ್ಲ, ಬೇರೆ ಕಂಟ್ರಿಗೆ ಹೋಗಿ ನಮ್ಮ ಇಂಡಿಯಾಗೆ ಏನಿರುತ್ತಲ್ಲ ಅದು ಇರುತ್ತೆ. ಆಮೇಲೆ CAPF ಅಂತ ಮಿಲ್ಟ್ರಿ ಕಮಾಂಡೆಂಟ್ ಅಂತ ಇರುತ್ತೆ. ಅದು ಒಂದೇ ಅಲ್ಲ, ಮಿಲ್ಟ್ರಿನಲ್ಲಿ ನೋಡ್ರಿ, ಆರ್ಮಿ ಐತಿ, ನ್ಯಾವಿ ಐತಿ, ಏರ್ಫೋರ್ಸ್ ಐತಿ, ಸಿಕ್ಕಾಪಟ್ಟೆ ಅಪರ್ಚುನಿಟೀಸು. ಅದೇ ನಮ್ಗೆ ಗೊತ್ತಿರಲ್ಲ ಅಷ್ಟೇ. ಮೊದಲೊಂದು ಇನ್ಸ್ಟಿಟ್ಯೂಟ್ ಮಾಡ್ತಿದ್ದೆ, ಇವಾಗ ಸದ್ಯ ನಾನು ಓನಾಗಿ ಮಾಡ್ತಾಯಿದ್ದೀನಿ. ನಂದು FTS IAS ಅಕಾಡೆಮಿ ಅಂತ ಇದು. ನೀವು ಬೇಕಾದ್ರೆ ನಿಮ್ಮ ಮನೆಗೆ ಹೋಗಿ ಯೂಟ್ಯೂಬ್ ಇದು. ಆಮೇಲೆ ಇನ್ನೊಂದು ಏನು ಗೊತ್ತಾ, ನೀವು ಯೂಟ್ಯೂಬು ಇದ್ರ ಜೊತೆ ಟೆಲಿಗ್ರಾಮ್ ಅಂತ ಗೊತ್ತಾ? ಟೆಲಿಗ್ರಾಮು ಎಲ್ಲರೂ ಸ್ಟಡಿ ಮಾಡೋದು ಈಗ ಪ್ರೆಸೆಂಟ್ ಟೆಲಿಗ್ರಾಮ್ದಾಗ ಎಲ್ಲರೂ. ಇದು ಒಂದು ಎಜುಕೇಷನ್ ಒಂದು ಪ್ಲ್ಯಾಟ್ಫಾರ್ಮ್ ಆಗೈತಿ ಟೆಲಿಗ್ರಾಮ್, ಗೊತ್ತಿದೆಯಲ್ಲ? ಟೆಲಿಗ್ರಾಮ್ನಲ್ಲಿ ಸೇಮ್ ಇದೇ ಸರ್ಚ್ ಮಾಡಿದೆ, FTS IAS ಅಕಾಡೆಮಿ ಸರ್ಚ್ ಮಾಡಿದ್ರೆ ಅಲ್ಲಿ ಸಿಗುತ್ತೆ, ಯೂಟ್ಯೂಬ್ನಲ್ಲಿ ಸಿಗುತ್ತೆ ಇಷ್ಟು. ಆಮೇಲೆ ಈಗ ಏನು ಗೊತ್ತಾ, ನಾ ಹೇಳಿದೆಲ್ಲ IAS KS. ಆಮೇಲೆ ನಾವು ಆರ್ಮಿದಲ್ಲಿ ಹೋದ್ರೆ, ಮೊದಲೇ ಹೇಳಿದ್ರೆ ಬರೆದು ಹೇಳ್ಬೋದಿತ್ತು. ಆರ್ಮಿನಲ್ಲಿ ಹೋದರೆ ಆರ್ಮಿ ಒಂದೇ ಅಲ್ಲ, ಏರ್ಫೋರ್ಸು ಬರುತ್ತೆ, ಓಕೆನಾ? ಆಮೇಲೆ ನ್ಯಾವಿ ಬರುತ್ತೆ, ಈ ಥರ ಎಲ್ಲ. ಇದರಲ್ಲಿ ಮತ್ತು ಆರ್ಮಿನಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅದಾವೆ, ಇದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅದಾವೆ, ಇದರಲ್ಲಿ ಬೇರೆ ಬೇರೆ ಇದಾವೆ. ಅಂದರೆ 10th ಆದಮೇಲೆ ನೀವು ಎಲಿಜಿಬಲ್. ನೀವು 10th ಆದಮೇಲೆ ನೀವು 10th PUC ತನಕ ಎಲ್ಲಿ ಏನು ಮಾಡಬೇಡಿ. PC ಗೀಸಿ ಅಂತೇಳಿ ಕಾನ್ಸ್ಟೆಂಟಾಗಿ ಈಗ ಎಲ್ಲೋ ಒಂದು ಲೈಫ್ ಸೆಟ್ ಮಾಡ್ಕೊಳಕ್ಕೆ ಇಷ್ಟಪಡ್ಬೇಡಿ. PC ನೀವು ಓದೋಕೆ ಅಪರ್ಚುನಿಟಿ ಇದ್ಮೇಲೆ ಯಾಕೆ ಪೊಲೀಸ್ ಆಗ್ತಾರಪ್ಪ? ಬೇರೆ ಟ್ರೈ ಮಾಡಿರಿ, ಲಾಸ್ಟಿಗೆ ಆಗಲಿಲ್ಲ ಅಂದ್ರೆ ನೋಡೋಣ. ಈಗ ಒಂದು ಕಡೆ ಯಾವುದೋ ಒಂದು ಸಂಬಳಕ್ಕೆ ಸೆಟ್ ಆಗಿಬಿಟ್ರೆ ಅಂದ್ರೆ ಅದು ಮುಂದೊಂದು ಓದೋಕೆ ಇಷ್ಟಪಡೋದು. ಸಾಕ್ಬಿಡೋ, ಒಂದು 50,000 ಬರ್ತೈತಿ, ಸಾಕು, ಜೀವನ ನಡೀತೈತಿ ಅಂತ ಅನಿಸ್ತದೆ. ಒಳ್ಳೆ ಚೆನ್ನಾಗಿ ಇರೋ ಜಾಬು ಜಾಯ್ನ್ ಆಗ್ರಿ, ಓಕೆನಾ? ಇದು ನಂದು ಅಕಾಡೆಮಿ ಹೆಸರು, FTS IAS ಅಕಾಡೆಮಿ ಅಂತೇಳಿ. ಇದು ಬೇಕಾದ್ರೆ ನೀವು ಜಾಯ್ನ್ ಆಗ್ರಿ. ಅಲ್ಲಿ ಟೆಲಿಗ್ರಾಮ್ನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರು ಐತದೆ, ಇದು ಟೆಲಿಗ್ರಾಮ್ನಲ್ಲಿ ನನ್ನ ಕಾಂಟ್ಯಾಕ್ಟ್ ಐತೆ. ಬೇಕಾದ್ರೆ ನೀವು ಅಲ್ಲಿ ಹೋಗಿ ನನಗೆ ಮೆಸೇಜ್ ಮಾಡಿರಿ. ಇಲ್ಲಾಂದ್ರೆ ಏನಾದರೂ ಮುಂದೆ ಫ್ಯೂಚರ್ನಲ್ಲಿ 10th ಆದಮೇಲೆ, ಇಲ್ಲ ನಾ ಹಿಂಗೆ PUC ನನ್ನ 10th ಮುಗೀತು, ಇಷ್ಟ ಆಗಿದೆ, ಇಷ್ಟು ಪರ್ಸೆಂಟೇಜು, ಅಥವಾ ಏನು ಮಾಡಬೇಕು, ನಿಮ್ಮ ಕಾಮರ್ಸ್ ಮಾಡಲೆ, ಆರ್ಟ್ಸ್ ಮಾಡಲೆ ಅಂತ. ನಿಮ್ಮ ಕಾಮರ್ಸ್ ಮಾಡಬೇಡ ಅಂತ ಹೇಳ್ತಾ ಇಲ್ಲ ನಾನು, ಆರ್ಟ್ಸ್ ಮಾಡಬೇಡ ಅಂತ ಹೇಳ್ತಾ ಇಲ್ಲ, ಮಾಡಿರಿ. ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಇರಬೇಕು? ಫಸ್ಟ್ ಸೈನ್ಸ್ ಕೊಡ್ರಿ, ಫಸ್ಟು. ಸೆಕೆಂಡು ಕಾಮರ್ಸ್ ಮಾಡಿರಿ, ಥರ್ಡ್ ಆರ್ಟ್ಸಿಗೆ ಕೊಡ್ರಿ. ಇದು ಏನು ಏನು ಲೀಸ್ಟ್ ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಅಚೀವ್ಮೆಂಟ್ ಮಾಡ್ರೆ ಎಲ್ಲರಲ್ಲಿ ಆರ್ಟ್ಸ್ನಲ್ಲಿ ಮಾಡ್ಬೋದು, ಅದಕ್ಕೇನಿಲ್ಲ. ಬಟ್ ನಮ್ಮದು ಬ್ರೈನ್ ಸ್ವಲ್ಪ ಇವಾಗ ಪ್ರೆಸೆಂಟ್ ಟ್ರೆಂಡ್ ಪ್ರಕಾರ ನಮಗೂ ಒಂದು ಮೆಮೊರಿ ಪವರು, ನಮ್ಮದು ಕೆಪಾಸಿಟಿ ಇನ್ಕ್ರೀಸ್ ಆಗಬೇಕಿತ್ತಂದ್ರೆ ಸೈನ್ಸ್ ಸಬ್ಜೆಕ್ಟ್ ಓದಬೇಕು. ಅವು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ಆದರೆ ಮೆಮೊರಿ ಪವರು ನಮ್ಮ ಬ್ರೈನ್ ಪವರ್ ಇನ್ಕ್ರೀಸ್ ಮಾಡುತ್ತೆ. ಅದು ಮುಂದೆ ನೀವು IAS KS ಓದೋ ಟೈಮಿಗೆ ಬೇಗ ಕ್ಯಾಪ್ಚರ್ ಮಾಡ್ಕೋತಾರೆ. ಇದನ್ನು PUCನಾಗ ಓದಿದ್ದೀನಿ ನಾನು, 10th ಓದೀನಿ. ಈ ಸಿಲೆಬಸ್ ಯಾವುದು ಅವಾಗೆ ಓದಿದ್ದೀನಿ ಬಿಡು ಅಂತೇಳಿ ಬೇಗ ಮುಗೀತದಿಲ್ಲ. ಅದಕ್ಕೆ ಏನು ಮಾಡಿ, ನಂಗೆ ಗೊತ್ತಿಲ್ಲ ನಿಮ್ಗೆ ಟೈಮ್ ಇದೆಯೋ ಇಲ್ಲ ಗೊತ್ತಿಲ್ಲ, ಬಟ್ ಇವತ್ತು ಒಂದು ವರ್ಕ್ ಕೊಡ್ತೀನಿ ನಿಮಗೆ. ಏನು ಗೊತ್ತಾ, ಯೂಟ್ಯೂಬ್ ಗೂಗಲ್ನಲ್ಲಿ ಹೋಗಿ, ನೀವೆಲ್ಲರೂ ಕೆಲಸ ಮಾಡಿರಿದು, ಗೂಗಲ್ನಾಗ ಹೋಗಿ
ಯು ಪಿ ಎಸ್ ಸಿ ಅಂತೇಳಿ ಸರ್ಚ್ ಮಾಡಿರಿ. ಯು ಪಿ ಎಸ್ ಸಿ ನೋಟಿಫಿಕೇಶನ್, ಇವಾಗ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ, ಇದು ಯಾರೂ ಹೇಳಿರಲಿಲ್ಲ. ಯು ಪಿ ಎಸ್ ಸಿ ನೋಟಿಫಿಕೇಶನ್ ಬೇಕಾದ್ರೆ ಬರ್ಕೊರಿ. ಯು ಪಿ ಎಸ್ ಸಿ ನೋಟಿಫಿಕೇಶನ್ PDF ಅಂತ ಹೊಡಿರಿ. PDF ಅಂತ ಹೊಡಿರಿ, ಬರುತ್ತೆ. ಆಮೇಲೆ ಇದಾದ್ಮೇಲೆ KS ನೋಟಿಫಿಕೇಶನ್ ಅಂತ ಹೊಡಿರಿ. ಗೂಗಲ್ನ ಸರ್ಚ್ ಮಾಡ್ಬೇಕಿದು, KS ನೋಟಿಫಿಕೇಶನ್ PDF ಅಂತೇಳಿ. ಈ ಎರಡು PDF ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಇಂಗ್ಲೀಷ್ನಾಗ ಇರ್ತದೆ. UPSC ಇಂಗ್ಲೀಷು ಮತ್ತು ಹಿಂದಿದಾಗ ಇರ್ತದೆ. ಇಂಗ್ಲೀಷ್ ಬರುತ್ತಾ? ಬರುತ್ತಲ್ಲ, ಓದ್ಬೋದಲ್ಲ, ಓದಕ್ಕೆ ಬರುತ್ತಲ್ಲ ನಾರ್ಮಲಾಗಿ. ಅದೇನು ಫುಲ್ಲು ಕಾಂಪ್ಲಿಕೇಟೆಡ್ ಹೈ ಗ್ರಾಮೆಟಿಕ್ ಏನು ಇರಲ್ಲ, ನಾರ್ಮಲ್ ಎಲ್ರಿಗೂ ಅರ್ಥ ಆಗೋ ರೀತಿನೇ ಇರುತ್ತೆ ಇಂಗ್ಲೀಷು. UPSC ನೋಟಿಫಿಕೇಶನ್ ತೆಗೆದು PDF ಒಂದ್ಸಲ ಓದ್ರಿ. ಒಂದ್ಸಲ ನೀವೇನು 10th 9th ಓದ್ಲತ್ತಿರಲ್ಲ, ಅದೇ ಸಿಲೆಬಸ್ ಆಯ್ತದ್ರಲ್ಲಿ. ಅವಾಗ ಅನಿಸ್ತೈತೆ ಅದು ನೋಡಿದ್ಮೇಲೆ ಇದು ಮುಂದೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆಲ್ಲ. IAS ಅಂದ್ರೆ DC ಅಂತ ಕರೀತಾರಲ್ಲ, DC ಎಕ್ಸಾಮ್ಗೆ ಇದು ಸಿಲೆಬಸ್ ಇದೆಯಲ್ಲಪ್ಪ, ಇದು ಚೆನ್ನಾಗಿ ಓದೋಣ ಅಂತ ಅನಿಸ್ತದೆ ನಿಮಗೆ. KS ನೋಟಿಫಿಕೇಶನ್ PDF ಅಂತ ತೆಗಿರಿ, ಕನ್ನಡದಾಗ ಇರ್ತೈತಿ. ಕನ್ನಡ ಇಂಗ್ಲೀಷ್ ಎರಡು ಇರ್ತದೆ. ಅದು ಒಂದ್ಸರಿ ಓದ್ರಿ ಸಿಲೆಬಸ್. ಇದು ನಮ್ಮ 10th ಆಯ್ತು ಇದು ಸಿಲೆಬಸ್, ಇದು KSಗೆ ಹೆಲ್ಪ್ ಆಯ್ತು ಅಂತ ಚೆನ್ನಾಗಿ ಓದೋಣ ಅಂತ ಅನಿಸ್ತು. ಅಂದರೆ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು 10th ಸಿಲೆಬಸ್ಸು ಬರೀ ನೀವು 10th ಪಾಸಾಗಿ ಅಥವಾ ಏನೋ ಬರಲ್ಲ, ಇವೆಲ್ಲ UPSC KSಗೆಲ್ಲ ಸಿಲೆಬಸ್ ಆಯ್ತು. ಇವಾಗಾದ್ರೂ ನಾ ನೆಕ್ಸ್ಟ್ ಈಗ KS ಕರೆದಾರೆ, ಈಗ ಅಟೆಂಪ್ಟ್ ಮಾಡ್ತೀನಿ ನಾನು. ಅವಾಗ ನಿಮ್ಮ ಸ್ಕೂಲ್ ಬುಕ್ ಓದ್ಬೇಕು ನಾನು. ಬರ್ತೈತಪ್ಪ 4-5 ಮಾರ್ಕ್ಸ್ ಬರ್ತೈತಿ ನಿಮ್ಮ ಸ್ಕೂಲ್ ಬುಕ್ 8th 9th 10th. ಯಾಕೆ 5-6 ಮಾರ್ಕ್ಸ್ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಗ್ರೇಟ್ ಮಾರ್ಕ್ಸ್ ಅದು. ಆಮೇಲೆ ಮೆಂಟಲ್ ರೀಸನಿಂಗ್ ಏನು ಇರ್ತದಲ್ಲ, ನಿಮ್ದು ಎಲ್ಲ 8th 9th 10th ಸ್ಕೂಲ್ದು ಇರ್ತದೆ, ಅದೇ ಸಿಲೆಬಸ್ ಇರೋದು ಎಲ್ಲನೂ. ನಂಬರ್ ಸಿಸ್ಟಮ್ ಬರ್ತೈತಿ, ಜಿಯೋಮೆಟ್ರಿ ಬರ್ತೈತಿ, ಆಮೇಲೆ ಎಲ್ಲ ಪ್ರೊಬೆಬಿಲಿಟಿ ಬರ್ತೈತಿ, LCM HCF ಬರ್ತದೆ, ಇದೇ ಐತಿ ಎಲ್ಲನೂ. ಅಂದ್ರೆ ಇದು ಒಂದ್ಸರಿ ಸಿಲೆಬಸ್ ನೋಡ್ಕೊಳ್ರಿ. ಇದು ನೋಡ್ಕೊಂಡ್ರೆ ನಿಮ್ದು ಏನು ಹೈಸ್ಕೂಲ್ದು ನೋಡಿ ಅದೇ ಸಿಲೆಬಸ್ ಐತದಲ್ಲಪ್ಪ, ಚೆನ್ನಾಗಿ ಓದಬೇಕಂತ ಅನಿಸ್ತು. ಈಗೇನು 8th 9th 10th ಇದ್ರೆ ನೋಡಿ ನೀವು 9th 10th ಇದು ನಿಮ್ಮದು ಎಲ್ಲ ಸಬ್ಜೆಕ್ಟ್ ಪರ್ಫೆಕ್ಟ್ ಓದ್ರಪ್ಪ. ಇಂಗ್ಲೀಷು ಬಿಡಬೇಡ್ರಿ. ಯಾಕೆ ಗೊತ್ತಾ ಇಂಗ್ಲೀಷ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆ್ಯಂಟೋನಿಮ್ಸು ಮತ್ತು ಸಿನಾನಿಮ್ಸ್ ಅಂತ ಬರ್ತಾವಲ್ಲ, ಅದು ಮುಂದೆ ಎಕ್ಸಾಮ್ಗೆ SSC CGL, ಈಗ FDA SDA ಬರೀತಾರಲ್ಲ, ಕಮ್ಯುನಿಕೇಷನ್ ಪೇಪರ್ ಅಂತ ಇರ್ತದೆ ಒಂದು. ಆ ಪೇಪರ್ನಲ್ಲಿ ಆ್ಯಂಟೋನಿಮ್ಸು ಸಿನಾನಿಮ್ಸು ಅಕ್ಸಿಮ್ಸ್ಗಳು ಕೇಳ್ತಾರೆ. ಅಲ್ಲಿ ಹೆಲ್ಪ್ ಆಗ್ತದೆ ಇಂಗ್ಲೀಷ್ ಗ್ರಾಮರ್. ಆಮೇಲೆ ಮೇನ್ಸ್ ಬರೆಯೋದು ಇರ್ತದೆ, ಮೇನ್ಸ್ ರೈಟಿಂಗ್ ಅಂತ ಇರ್ತದೆ. ಅಂಥ ಟೈಮಿಗೆ ನೀವು ಕನ್ನಡದಾಗೆ KS ಕನ್ನಡದಾಗ ಬರಿಬೋದು, UPSC ಕನ್ನಡದಾಗಿಲ್ಲಲ್ಲಪ್ಪ, ಅದಕ್ಕೆ ಇಂಗ್ಲೀಷ್ನಾಗ ಬರಿಬೇಕಾಗುತ್ತೆ. ಅದಕ್ಕೆ ಇಂಗ್ಲೀಷು ಡೆವಲಪ್ ಆಗುತ್ತೆ ನಿಮ್ಮದು. UPSC ಮೇನ್ಸ್ ಬರೀತೀರಿ. ಇಲ್ಲಿ ನಾ ಈಗ ಹೇಳಿದ್ದೀನಲ್ಲ, ಆಟೋಮೆಟಿಕ್ ಈಗ ಒಂದು ಮೈಂಡ್ನಾಗೆ ಐತಿ, ಇದು ಗ್ಯಾರಂಟಿ ನಿಮ್ಗೆ ತಲೆಗಿಂದ ಹೋಗಲ್ಲ. ಇದು ಈ ಥರ ಇದೆ ಸಿಸ್ಟಮ್ ಅಂತೇಳಿ ಇರುತ್ತೆ ನೋಡ್ರಿ ನೀವು. ಅದು ಮುಂದೆ ಮೇನ್ಸ್ ಬರೋ ಟೈಮಿಗೆ ಇದು ಇಂಗ್ಲೀಷ್ ಹೆಲ್ಪ್ ಆಗುತ್ತೆ. ನಮ್ಗೆ ಗ್ರಾಮರ್ ಬೇಕಲ್ಲ, ಕರೆಕ್ಟಾಗಿ ಗ್ರಾಮರ್ ಬರಿಬೇಕಲ್ಲ, ಇಂಗ್ಲೀಷ್ ಹೆಲ್ಪ್ ಆಗುತ್ತೆಲ್ಲ. ಇಂಗ್ಲೀಷು ನೆಗ್ಲೆಕ್ಟ್ ಮಾಡಬೇಡ್ರಿ, ಹಿಂದಿನೇ ನೆಗ್ಲೆಕ್ಟ್ ಮಾಡಬೇಡ್ರಿ. ಹಿಂದಿ ಯಾಕೆ ನೆಗ್ಲೆಕ್ಟ್ ಮಾಡಬಾರ್ದು ಅಂತಂದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ನಲ್ಲಿ 10 ಮಾರ್ಕ್ಸಿಗೆ ಒಂದು ಹಿಂದಿ ಇರುತ್ತೆ, 10 ಮಾರ್ಕ್ಸಿಗೆ ಇರುತ್ತೆ. ಅಲ್ಲಿ 10 ಮಾರ್ಕ್ಸ್ನಲ್ಲಿ ನೀವು ಮಿನಿಮಮ್ 5-6 ಮಾರ್ಕ್ಸ್ ತೊಗೋಬೇಕು. ಹಿಂದಿನ ಇಂಪಾರ್ಟೆಂಟ್ ಇದೆ ನಮಗೆ, 5-6 ಮಾರ್ಕ್ಸ್ ತೊಗೋಬೇಕು ಎಲಿಜಿಬಲ್ ಆಗಬೇಕಿತ್ತಂದ್ರೆ. ಮೇನ್ಸ್ನಲ್ಲಿ ಲ್ಯಾಂಗ್ವೇಜ್ ಪೇಪರ್ ಅಂತ ಇರ್ತಾವೆ, ಅಲ್ಲಿ ಇರುತ್ತೆ. ಇಂಗ್ಲೀಷು ಕನ್ನಡ ಇರ್ತೈತಿ. ಅಂದ್ರೆ ನೀವು ಏನು ಸಬ್ಜೆಕ್ಟ್ ಅದ ನೋಡು ಎಲ್ಲ ಸುಮ್ಮನೆ ಮಾಡಿಲ್ಲಿದೆ ಸಿಲೆಬಸ್ಸು. ನನಗೆ ಗೊತ್ತಿರಲಿಲ್ಲ ಆ ಟೈಮಿಗೆ, ನಾವು ಏನೋ ಓದ್ಕೊಂಡು ಈಗ ಹೇಳ್ತಿದ್ದೆ ನಿಮಗೆ. ಈ ಸಿಲೆಬಸ್ ಸುಮ್ಮನೆ ಮಾಡಿಲ್ಲಿದ್ದು ಈ ಮಕ್ಕಳಿಗೆ ಫ್ಯೂಚರ್ನಲ್ಲಿ ಎಲ್ಲ ಎಕ್ಸಾಮ್ಗಳು ಎಲ್ಲ ಫ್ಯೂಚರ್ನಲ್ಲಿ ಹೆಲ್ಪ್ ಆಗೋ ರೀತಿ. ಹಾಗೆ ಗೌರ್ಮೆಂಟು ನಿಮಗೆ ಇದು ಬುಕ್ಸ್ಗಳನ್ನು ರೆಡಿ ಮಾಡಿರುತ್ತೆ, ಟಾಪಿಕ್ಗಳು ಹಾಗೆ ಆ್ಯಡ್ ಮಾಡಿ